ಸ್ವಾಮಿ ನಿಮ್ಮ ಮಕ್ಕಳಿಗೆ ಸಭೆಗೆ ಯಾವ ಆಲೋಚನೆ ನೀವು ಕೊಡ್ತೀರಿ ಅಂತ ದೇವ್ರ ಸಮ್ಮುಖದಲ್ಲಿ ಕೇಳುವಾಗ ಕರ್ತನು ಒಂದು ದೃಶ್ಯವನ್ನ ನನ್ನ ಕಣ್ಣಿನ ಮುಂದಗಡೆ ತಂದ್ಬಿಟ್ಟು ಟಕ್ಕಂತ ದೇವ್ರು ಮಾತಾಡಿ ಶಬ್ದದಲ್ಲಿ ಇದನ್ನು ಕುರಿತು ನೀನು ಮಾತಾಡಬೇಕಂತ ಹೇಳಿದ್ರು. ಆ ವಾಕ್ಯವನ್ನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೇನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 3ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 3ನೇ ವಚನ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷ್ಟನವಾಗಿಯೂ ಇರುವಿ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀವು ಧೈರ್ಯವಾಗಿರ್ರಿ. ಯಾಕೆ ಅಂದ್ರೆ ನೀನಿರೋದು ಲೋಕದಲ್ಲಾಗಿದ್ರು ಕೂಡ, ನೀನು ಜೀವಿಸ್ತಾ ಇರೋದು ಲೋಕದಲ್ಲಾಗಿದ್ರು ಕೂಡ, ನೀನು ದೇವರ ಕರಗಳಲ್ಲಿದ್ದೀಯ. ದೇವರ ಕರಗಳಲ್ಲಿ ನಿದ್ದೀಯ. ಕೆಲ ಜನ ನಂಬಿಕೆನೇ ಇಲ್ಲ. ಹೌದಾ, ನಾನು ದೇವ್ರ ಕೈಯಲ್ಲಿದ್ದೀನ, ನಾನು ಸೈತಾನ ಕೈಯಲ್ಲಿ ಅನ್ಕೊಂಡಿದ್ದೆ ಕೂತ್ಕೊಂಡಿದ್ದಾರೆ. ಹೇಳ್ರಿ, ಭಯಪಡಬೇಡ. ಲೋಕದಲ್ಲಿ ನೀನು ವಾಸ ಮಾಡ್ತಾ ಇದ್ರು, ನೀನು ದೇವರ ಕೈಯಲ್ಲಿದ್ದಿ. ಸಂತೋಷನಾ? ಅಪ್ಪ, ನಾನು ದೇವರ ಕೈಯಲ್ಲಿದ್ದೀನಿ, ನನಗೆ ಸಂತೋಷ ಇಷ್ಟೇನಾ? ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಈಗ ನೀವು ಮಂತ್ರಿ ಕೈಯಲ್ಲಿ ಇದ್ದೀರಿ ಅಂದ್ರೆ ಎಷ್ಟು ಹೆಮ್ಮೆ ಅಲ್ವಾ ನಿಮಗೆ? ಗ್ರೇಟ್ ಅಲ್ವಾ ನಿಮಗೆ? ಎಂತ ಒಳ್ಳೆ ಪದವಿ ಅಲ್ವ? ಮಂತ್ರಿ ಫ್ರೆಂಡ್ ಅಂತಪ್ಪ ಇವರು. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಕೈಗಳಲ್ಲಿದ್ದೀರಿ. ಆಲೋಚನೆ ಒಳಗಡೆ ಹೋಗಿಲ್ಲ. ಆಲೋಚನೆ ಅರ್ಥನೂ ಆಗಿಲ್ಲ. ಇಷ್ಟೇ ನಿಮ್ಮ ನಂಬಿಕೆ ತೋರಿಸುವಂಥದ್ದು, ನಿಮ್ಮ ಸಂತೋಷ ಇಷ್ಟೇ ತೋರಿಸುವಂಥದ್ದು. ದೇವ್ರು ಹೇಳ್ತಾರೆ, ನೀವು ಭಯ ಪಡಬೇಡ್ರಿ, ನೀವು ನನ್ನ ಕೈಯಲ್ಲಿದ್ದೀರಿ. ದೇವ್ರು ಹೇಳ್ತಿದ್ದಾರೆ, ನಾನು ನಿಮ್ಮನ್ನ ನನ್ನ ಕರಗಳಲ್ಲಿ ಹಿಡಿದಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಇದು ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ. ನಾನು ಬೆಳಗ್ಗೆ ದೇವ್ರ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾ ಇರುವಾಗ, ದೇವರೇ, ಸಭೆ ಜನರಿಗೂ ನೀವೇನು ಮಾತಾಡಬೇಕಂತ ಬಯಸ್ತೀರಿ ಸ್ವಾಮಿ, ಕೊಡ್ರಿ ಆಲೋಚನೆ ಅಂತ ಹೇಳುವ ಒಂದು ಕಿರೀಟ ನನ್ನ ಕಣ್ಣಿನ ಮುಂದಗಡೆ ಬಂತು. ಒಂದು ಕಿರೀಟ, ವಜ್ರದ ಕಿರೀಟ ನನ್ನ ಕಣ್ಣು ಮುಂದಗಡೆ ಬಂದ ತಕ್ಷಣ ನಾನು ದೇವ್ರನ್ನ ಕೇಳಿದೆ, ಏನಪ್ಪ ಅಂದ್ರೆ ನೀನು ಕಿರೀಟದ ಕುರಿತು ಮಾತಾಡು, ಈ ವಾಕ್ಯ ಇಲ್ಲಿ ತಗೊಂಡು ಹೋಗಿ ಮಾತಾಡು ಅಂದರು. ಆ ವಾಕ್ಯ ನಾನು ಇಲ್ಲಿ ತಗೊಂಡು ಬಂದಿದ್ದೀನಿ. ಆ ವಾಕ್ಯದ ಒಳಗಡೆ ಇರುವಂಥ ಆಳದ ವಿಷಯ, ಮರ್ಮ ಗುಢಾರ್ಥಗಳನ್ನು, ದೈವೋಕ್ತಿಗಳನ್ನು, ದೇವರ ಆ ಒಂದು ಮರ್ಮದ ಬೆಳಕನ್ನು ಇಲ್ಲಿ ಪ್ರಕಟಿಸಬೇಕು. ನೀವೆಲ್ಲರೂ ಸಿದ್ಧ ಇದ್ರೆ, ನೀವೆಲ್ಲರೂ ರೆಡಿ ಆಗಿದ್ರೆ, ನೀವೆಲ್ಲರೂ ತಯಾರಾಗಿದ್ರೆ, ದೇವರು ಆ ವಾಕ್ಯದ ಒಳಗಡೆ ಇರುವಂಥ ರಹಸ್ಯಗಳನ್ನು, ಗೂಢಾರ್ಥಗಳನ್ನು ನಮ್ಮ ಮಧ್ಯದಲ್ಲಿ ಯಾವುದನ್ನು ಪ್ರಕಟಪಡಿಸ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇದು ದೇವರು ಇಸ್ರಾಯೇಲ್ ಜನರನ್ನು ನೋಡಿ, ಯೆರೂಸಲೇಮನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ ನೀವು ಭಯಪಡೋಂಥ ಅವಶ್ಯಕತೆ ಇಲ್ಲ ಅಂದರೆ, ಈಗ ನೀವು ಕೆಲವು ವಿಷಯಗಳಿಗಾಗಿ ಭಯಪಡ್ತಾ ಇದ್ದೀರಿ. ಏನಂತ ಹೇಳಿ, ಶತ್ರು ಎಲ್ಲಿ ನನಗೆ ದೊರೆ ಆಗ್ಬಿಡ್ತಾನೋ, ಎಲ್ಲಿ ಶತ್ರುವಿನ ಹಸ್ತ ನನ್ನ ಮೇಲೆ ಹೊರೆಯಾಗಿ ಬರ್ತದೋ, ಎಲ್ಲಿ ಶತ್ರು ನನ್ನನ್ನು ಅವನ ಕೈಗಳಲ್ಲಿ ಕರಗಳಲ್ಲಿ ಹಿಡಿದು ನನ್ನನ್ನು ಆಳ್ವಿಕೆ ಮಾಡ್ತಾನೋ ಅಂತ ನಾವು ಭಯಗಳಲ್ಲಿದ್ದೀವಿ ಅಂತೇಳಿ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಆವಾಗ ನೀವು ನನ್ನ ಆಜ್ಞೆಗಳನ್ನು, ನನ್ನ ನಿಬಂಧನೆಗಳನ್ನು, ನನ್ನ ನಿಯಮಗಳನ್ನು ನೀವು ಕೈಗೊಂಡು ನಡೀತಿರೋ ಅಂದ್ರೆ, ಎಲ್ಲರೂ ದೇವರ ಕೈಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ದೇವರ ಕೈಯಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಹೇಳ್ತಾರೆ, ಯಾರೆಲ್ಲ ನನ್ನ ನಿಬಂಧನೆಗಳನ್ನ, ನನ್ನನ್ನ, ನನ್ನ ಮಹಿಮೆಯನ್ನ, ನನ್ನ ಶಕ್ತಿಯನ್ನ ಕೈಗೊಂಡು ನಡೀತಾರೋ ಅಂಥವ್ರು ನನ್ನ ಕೈಗಳಲ್ಲಿರ್ತಾರೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ದೇವರ ಆಜ್ಞೆಗಳನ್ನ, ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯುವಾಗ, ಅದೇ ಸ್ವರ್ಗದ ದೇವರು ಹೇಳ್ತಾರೆ, ನೀನೇ ನನ್ನ ವಾಕ್ಯವನ್ನ ಕೈಗೊಂಡು ನಡೆಯುವಾಗ, ನೀನೇ ನನ್ನನ್ನು ಕೈಗೊಂಡು ನಡೆಯುವಾಗ, ನಾನು ಯಾಕೆ ನಿನ್ನನ್ನು ನನ್ನ ಕರಗಳಲ್ಲಿ ಹಿಡಿದು ನಡೆಸಬಾರದು? ನಾನು ಯಾಕೆ ನಿನ್ನನ್ನು ನನ್ನ ಕರಗಳಲ್ಲಿ ಹಿಡ್ಕೊಳ್ಬಾರ್ದು?
ರಬ ಶಬ್ದವಾದಿಗಾರಗಸೇಯ ನೀನ್ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದೇವರು ಹೇಳ್ತಿದ್ದಾರೆ, ನಾನು ನಿನ್ನ ನನ್ನ ಕೈಗಳಲ್ಲಿ ಹಿಡ್ಕೊಳ್ತೇನೆ. ರಾಬಾದಡಗದವೋ ಓ ಸ್ತೋತ್ರ ಸ್ತೋತ್ರ, ದೇವರಿಗೆ ಸ್ತೋತ್ರ. ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ. ನೀನು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವ ನಿಮಿತ್ತವಾಗಿ, ದೇವರ ಮಹಿಮೆಯನ್ನ ಒತ್ತುಕೊಂಡು ನಡೆಯುವ ನಿಮಿತ್ತವಾಗಿ, ದೇವರ ಪ್ರೀತಿಯನ್ನ ಹೊತ್ತುಕೊಂಡು ನಡೆಯುವ ನಿಮಿತ್ತವಾಗಿ, ನೀನ್ ದೇವರ ಮಗನು ದೇವರ ಮಗಳಾಗ್ಬಿಟ್ಟಿದೆ ಎಂಬುದಾಗಿ ಹೇಳುವ ನಿಮಿತ್ತವಾಗಿ ನಿನ್ನ ರಿಲೇಷನ್ ನಿನ್ನನ್ನು ತುಚ್ಛವಾಗಿ ಕೇವಲವಾಗಿ ನೋಡಬಹುದು. ನಿಮ್ಮ ಮನೆಯ ಅಕ್ಕಪಕ್ಕದವರು, ಬೇರೆ ಸಂಘಟನೆಗಾರರು, ಬೇರೆ ಧರ್ಮದವರು, ಬೇರೆ ಪಂಗಡದವರು ನಿನ್ನನ್ನು ತುಚ್ಛವಾಗಿ ಕೇವಲವಾಗಿ ಗಮನಿಸಿ ನೋಡ್ತಾ ಇರಬಹುದು. ಕೆಲ ಜನರು ರಿಲೇಷನ್ಗಳ ಹತ್ರ ಮಾತಾಡುವಾಗ ಇವನು ಯೇಸು ಸ್ವಾಮಿನ ಆರಾಧಿಸ್ತಾರೆ, ಯೇಸು ಸ್ವಾಮಿನ ಕೈಗೊಂಡು ನಡೀತಾರೆ ಅಂತೇಳಿ ಒಂದು ವೇಳೆ ಫಂಕ್ಷನ್ಗಳಲ್ಲಿ ಕೆಲವು ಕಾರ್ಯಗಳಲ್ಲಿ ನಿನ್ನನ್ನು ಕೇವಲವಾಗಿ ತುಚ್ಛವಾಗಿ ಹೀನವಾಗಿ ಗಮನಿಸಿ ನೋಡ್ತಾ ಇರಬಹುದು. ಆದ್ರೆ ದೇವರು ಹೇಳ್ತಾರೆ, ನೀವು ಭಯಪಡಬೇಡ್ರಿ. ಅವರುಗಳು ನಿಮ್ಮನ್ನು ತುಚ್ಛವಾಗಿ ನೋಡಬಹುದು, ಕೇವಲವಾಗಿ ನೋಡಬಹುದು, ಹೀನವಾಗಿ ನೋಡಬಹುದು, ಇವರು ಅಯ್ಯೋ ಹೀಗೆ ಹೀಗೆ ಅಂತೇಳಿ ಕೀಳಾಗಿ ನೋಡಬಹುದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನೀವು ಆ ಜನಗಳ ಮಧ್ಯದಲ್ಲಿ ನನ್ನ ಕರಗಳಲ್ಲಿ ಹಿಡಿಯಲ್ಪಟ್ಟವರಾಗಿದ್ದೀರಿ. ಹಲ್ಲೆಲೂಯಾ. ನೀವು ನನ್ನ ಕರಗಳಲ್ಲಿ ಹಿಡಿಯಲ್ಪಟ್ಟವರಾಗಿದ್ದೀರಿ. ಅವರುಗಳು ನಿಮ್ಮನ್ನು ತುಚ್ಛವಾಗಿ ನೋಡಬಹುದು, ಕೇವಲವಾಗಿ ನೋಡಬಹುದು, ಆದ್ರೆ ನೀವು ನನ್ನ ಕರಗಳಲ್ಲಿ ಇದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ದೇವರ ಕರಗಳಲ್ಲಿದ್ರೆ ಏನಾಗಿರ್ತೀನಿ, ನಾನು ದೇವರ ಕೈಯಲ್ಲಿದ್ರೆ ನಾನು ಹೇಗಿರ್ತೀನಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನೀನು ದೇವರ ಕೈಯಲ್ಲಿರುವ ನಿಮಿತ್ತವಾಗಿ, ನಿನ್ನನ್ನು ದೇವರವನ ಕರಗಳಲ್ಲಿ ಹಿಡಿದಿರುವ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ನೀನು ಯೆಹೋವನ ಕೈಯಲ್ಲಿ ಸುಂದರವಾದ ಕಿರೀಟವಾಗಿದೆ ಅಂತ. ದೇವರು ನಿನ್ನನ್ನು ಕೈಯಲ್ಲಿ ಹಿಡಿದಿರುವ ನಿಮಿತ್ತವಾಗಿ, ದೇವರ ಕೈಯಲ್ಲಿ ನೀನಿರುವ ನಿಮಿತ್ತವಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಕೈಯಲ್ಲಿ ಇರುವ ನಿಮಿತ್ತವಾಗಿ ನೀನು ಹೇಗಿರ್ತೀಯ ಗೊತ್ತಾ? ಸುಂದರವಾಗಿರೋ ಕಿರೀಟ. ಹಲ್ಲೆಲೂಯಾ. ನಾನು ಇವತ್ತು ದೇವರ ಕೈಯಲ್ಲಿರುವ ನಿಮಿತ್ತವಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ಸುಂದರವಾದ ಕಿರೀಟವಾಗಿದೆಯಾ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಐಶ್ವರ್ಯವಂತನು, ಶ್ರೀಮಂತನು, ಪದವಿ ಉಳ್ಳವನು, ಶ್ರೇಷ್ಠವುಳ್ಳವನು, ನಾನು ದೊಡ್ಡ ಜಾತಿ, ನಾನು ಹಾಗಿರೋನು ಹೀಗಿರೋನು, ನಾವೇ ಶ್ರೇಷ್ಠ ಎಂಬುದಾಗಿ ಹೇಳಿ ಮೆರೆಯುವಂತ ಕಟ್ಟ ಕಾಲಗಳಲ್ಲಿ ದೇವರು ಇವತ್ತು ಎಚ್ಚರಿಸ್ತಾ ಇದ್ದಾರೆ, ಇಲ್ಲ, ಅವ್ರ ನೆನಪು ಅಷ್ಟೇ, ನಾವು ಹಾಗಿದ್ವಿ ಹೀಗಿದ್ದೀವಿ ಅಂತೇಳಿ. ದೇವರು ಹೇಳ್ತಾರೆ, ನಾನು ನಿಮಗೆ ಸತ್ಯ ಹೇಳ್ತೀನಿ ಕೇಳ್ರಿ, ನೀವು ನನ್ನ ಕೈಯಲ್ಲಿ ಇರುವ ನಿಮಿತ್ತವಾಗಿ ನೀವು ಸುಂದರವಾಗಿರುವಂತ ಕಿರೀಟವಾಗಿದ್ದೀರಾ. ಈ ಸುಂದರವಾದ ಕಿರೀಟದ ಮುಂದೆಗಡೆ ಏನೇನೂ ಇಲ್ಲ. ಯಾವ ಶ್ರೀಮಂತನಿಲ್ಲ, ಯಾವ ಅಧಿಕಾರಿಯೂ ಇಲ್ಲ, ಯಾವ ಶ್ರೇಷ್ಠತೆಯೂ ಇಲ್ಲ. ನೀನು ದೇವರ ಕೈಯಲ್ಲಿ ಸುಂದರವಾಗಿದ್ದೀ. ನೀನು ದೇವರ ಕೈಯಲ್ಲಿ. ಕೆಲ ಜನರು ಡೌಟ್ ಭಯನ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರು ಹೇಳ್ತಿದ್ರೆ, ನೀನು ದೇವರು ಕೈಯಲ್ಲಿ ಹಿಡಿದ ನಿಮಿತ್ತವಾಗಿ ಸುಂದರವಾಗಿದ್ದಿ. ಹಲ್ಲೆಲೂಯಾ. ಅಂದ್ರೆ ಈ ಸುಂದರ ಆಗಕ್ಕಿನ ಮುಂಚೆ ನಾನು ಸುಂದರ ಅಲ್ಲ. ದೇವರ ಕೈಯಲ್ಲಿ ಬರಕ್ಕಿನ ಮುಂಚೆ ನಾನು ಸುಂದರಿ ಅಲ್ಲ. ದೇವರ ಕೈಯಲ್ಲಿ ಹಿಡಿಯಕ್ಕಿನ ಮುಂಚೆ ನಾನು ಸುಂದರ ಅಲ್ಲ. ಅಂದ್ರೆ ನಾನು ಕೆಡವಲ್ಪಟ್ಟಿದೆ, ನಾನು ಒಡೆಯಲ್ಪಟ್ಟಿದೆ, ನಾನು ತಿರಸ್ಕರಿಸಲ್ಪಟ್ಟಿದೆ, ನಾನು ಯಾರಿಗೂ ಬೇಡವಾಗಿದ್ದೆ. ಯಾರಿಗೂ ಬೇಡವಾಗಿದ್ದ ಕಲ್ಲನ್ನ ದೇವರು ಇವತ್ತು ಆರಿಸ್ಕೊಂಡಿದ್ದಾನ. ನೀನು ಯಾರಿಗೂ ಬೇಡವಾಗಿದ್ದೆ, ಎಲ್ಲರ ಕೈಗಳಿಂದ ಬಿಡಲ್ಪಟ್ಟಿದೆ. ಆದ್ರೆ ದೇವರು ನಿನ್ನ ನೋಡುವಾಗ ನಿನ್ನನ್ನು ಮುಖ್ಯ ಕಲ್ಲಾಗಿ ಅವನ ಕಾರ್ಯಗಳಿಂದ ದೇವರು
ನಿನ್ನನ್ನ ನನ್ನನ್ನ ಆರಿಸಿ ಅವನಿಟ್ಟುಕೊಂಡಿದ್ದಾನೆ. ನೀನ್ ಧನ್ಯಳು, ನೀನ್ ಧನ್ಯನು, ಈಗ ಸುಂದರವಾಗಿದ್ದಿ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ, ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ, 10,000 ನನ್ ಕರ್ತನೇ. ಕೇಳಿಸ್ಕೊಳ್ರಿ, 10,000ಗಳಿಗಿಂತಲೂ ಅತಿ ಸುಂದರನು. ಈಗ ಆ ಸುಂದರನು ಎಲ್ಲಿದನು ಗೊತ್ತಾ? ಸ್ತೋತ್ರ. 10,000ಗಳಿಗಿಂತಲೂ ಅತಿ ಸುಂದರನಾಗಿರುವಂತ ನನ್ನ ಪ್ರಿಯನು, ನನ್ನ ಮಧಲಿಂಗನು. ಆತನ ಸುಂದರದ ಮುಂದಗಡೆ ಯಾವ ಸುಂದರವೂ ಇಲ್ಲ. ಅಂತ ಸುಂದರನು ಇವತ್ತೆಲ್ಲಿದನು ಗೊತ್ತಾ? ನಿನ್ನ ಒಳಗಡೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ವಲ್ಪ ಟಿಪ್ ಟಾಪ್ ಆಗಿ ರೆಡಿಯಾಗಿ, ಸ್ವಲ್ಪ ಶ್ರೀಮಂತರಾಗಿ, ಸ್ವಲ್ಪ ಲೆವೆಲ್ ಅಲ್ಲಿ, ಸ್ವಲ್ಪ ಸೌಂದರ್ಯದಲ್ಲಿ, ಸ್ವಲ್ಪ ಬಟ್ಟೆಯಲ್ಲಿ ಚೆನ್ನಾಗಿರೋರ ಪಕ್ಕದಲ್ಲಿ ಸ್ವಲ್ಪ ಕೊಳಕಾಗಿರೋರು ಹೋಗ್ಲಿ ನೋಡೋಣ, ಸ್ವಲ್ಪ ಗಲೀಜಾಗಿರೋರು ಹೋಗ್ಲಿ ನೋಡೋಣ. ಹಾಯ್ ಕಮಾನ್ ಅಂತಾರ, ಏನಂತಾರೆ? ಈಗ ಇಲ್ಲಿ ಕೂತಿದ್ರೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದು ಕೂತಿರ್ತಾರೆ ಸುಂದರಿ. ಪಕ್ಕದಲ್ಲಿ ಚೇರುಗಳಿದೆ. ಪಾಪ ಬಟ್ಟೆ ಇದೆಯೋ ಇಲ್ವೋ ಏನೋ ಹೇಗೋ ಸ್ವಲ್ಪ ಸೌಂದರ್ಯದಲ್ಲಿ ಕಡಿಮೆ. ಬದನೆಕಾಯಿ ಕಚ್ಚಿದ್ರೆ ಅಲ್ಲಿ ಹೆಂಗಾಗುತ್ತೆ ಹಂಗಿರೋ ಅಲ್ಲೋ ಸ್ವಲ್ಪ ಹಾಗೆ ಹೀಗಿರೋ ಬಟ್ಟೆ ಹಾಕೊಂಡು ಬಂದು ಪಕ್ಕ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಆ ಚೇರ್ ಬಿಟ್ಟು ಇನ್ನೊಂದು ಚೇರ್ ಪಕ್ಕದಲ್ಲ ಕೂತ್ಕೊಂತಾರೆ. ಯಾಕೆ? ನಾನು ಕ್ಲೀನ್. ಅಯ್ಯೋ ಅವ್ರ ಹತ್ರ ವಾಸನೆ, ಅಯ್ಯೋ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ. ನೀನು ಹೇಗೆ ಇರು, ನೀನ್ ಹೇಗೆ ಇರು ನನ್ನ ದೇವರ ಮುಂದೆಗಡೆ. ಅಂದ್ರೆ ನೀನ್ ಪಾಪದಲ್ಲಿರು ಅಂತ ಹೇಳ್ತಾ ಇಲ್ಲ. ನೀನು ಅಲ್ಲಿ ಉಬ್ಬಿರ್ಲಿ. ನಿನ್ಗೆ ಹಾಕೊಳಕ್ ಬಟ್ಟೆ ಇಲ್ದ್ರೆ ಅರ್ಧೋಗಿರೋ ಬಟ್ಟೆ ಹಾಕೋ. ನಿನ್ ಮಕ್ಕ ಎಷ್ಟು ಅಸಹ್ಯವಾಗಿರ್ಲಿ, ಕಪ್ಪಾಗಿರ್ಲಿ, ಬೆಳ್ಳಿಗಿರ್ಲಿ, ಕೋತಿ ಮುಖ ಆಗಿರ್ಲಿ, ಹೇಗೆ ಆಗಿರ್ಲಿ, 10,000ಗಳಿಗಿಂತಲೂ ಅತಿ ಸುಂದರನಾಗಿರೋ ದೇವರು. ನೀನ್ ಹೇಗೆ ಆಗಿರು, ಅವನು ನಿನ್ನ ಒಳಗಡೆ ಬರ್ತಾನೆ. ಹಲ್ಲೆಲೂಯಾ. ನಮಗೆ ಸೌಂದರ್ಯಗಳೆಲ್ಲ ಬರೋದು ಯಾವಾಗ ಗೊತ್ತಾ? ಫೇರ್ ಅಂಡ್ ಲವ್ಲಿ, ಫೇರ್ ಅಂಡ್ ಹ್ಯಾಂಡ್ಸಮ್. ಆ ಕಪ್ಪಗಿರೋನು ಫೇರ್ ಅಂಡ್ ಲವ್ಲಿ ಎಷ್ಟು ಸಾವಿರ ಆಗೋಯ್ತು ಖರ್ಚು ಮಾಡಿರೋದು, ಅವಾಗಿಂದ ಹಾಕೊಂಡು ಬಂದಿರೋದು. ಬೆಳಗಂತೂ ಆಗಿಲ್ಲ. ಕಪ್ಪಗಿರೋನು ಕಪ್ಪಗೆ ಇದ್ದಾನೆ, ಬೆಳ್ಳಗಿರೋನು ಬೆಳಿಗ್ಗೆ ಇದ್ದಾನೆ. ಮತ್ತೆ ಫೇರ್ ಅಂಡ್ ಲವ್ಲಿ ನೀವು ಹಚ್ಚಿಕೊಳ್ಳ್ರಿ, ಬೆಳ್ಳಗಾಗ್ಬರಿ. ಹಲ್ಲೆಲೂಯಾ. ಆ ರೀತಿ ಆಗ್ಬಿಟ್ಟಿದ್ರೆ ಸೌತ್ ಆಫ್ರಿಕಾದಲ್ಲಿರೋರೆಲ್ಲ ಬೆಳ್ಳಗಾಗ್ಬಿಟ್ರು. ಹಲ್ಲೆಲೂಯಾ. ದೇವರ ಸದ್ಗುಣಗಳಲ್ಲಿ ನಾವು ಸೌಂದರ್ಯವುಳ್ಳವರಾಗಿ ಮಾರ್ಪಡಬೇಕು. ಅದೇ ಅವನಿಗಿಷ್ಟ. ನನ್ನ ಗಂಡನಿಗೇನಿಷ್ಟ? ನನ್ನ ಹೆಂಡತಿ ಚೆನ್ನಾಗಿ ಕಾಣ್ಬೇಕಂತ ಇಷ್ಟ. ನನ್ನ ಗಂಡನಿಗೇನಿಷ್ಟ? ನನ್ನ ಹೆಂಡತಿ ಒಳ್ಳೆ ಸೀರೆ ಹಾಕ್ಬೇಕು, ಒಳ್ಳೆ ರೀತಿ ಬೆಳ್ಳಗೆ ಕಾಣಬೇಕು, ದೆವಾಗಿದ್ರು ಕೂಡ ಅದು ಇದು ಹಚ್ಕೊಂಡು ಬೆಳ್ಳಗೆ ಕಾಣಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಗಂಡ ಇಷ್ಟಪಡ್ತಾನೆ. ಹಲ್ಲೆಲೂಯಾ. ಏನ್ ತಿಂಗ್ ಹೋಗಿದ ತಕ್ಷಣ
ಏನು ಘಮ ಘಮ ಅಂತ ಇದೆ, ಯಾವ ಸಂಟ್ ಹಾಕೊಂಡೆ? ಇದೆಲ್ಲ ಹಾಕೊಂಡ್ರೆ ಅವನು ಇಷ್ಟಪಡ್ತಾನೆ. ಅಲ್ಲೆಲೂಯ. ಅದ್ರ ದೇವ್ರು ಹೇಳ್ತಾರೆ, ನಿನಗಿರ್ಬೇಕಾದ ಸೌಂದರ್ಯ, ನಾನು ಎದುರು ನೋಡುವಂಥ ಸೌಂದರ್ಯ ಸದ್ಗುಣಗಳಿನ ಒಳಗಡೆ ಇರಬೇಕು. ಅಲ್ಲೆಲೂಯ. ಸರಿ, ನನ್ನ ಸಬ್ಜೆಕ್ಟ್ ಅದಲ್ಲ, ನನ್ನ ವಿಷಯ ಅದಲ್ಲ. ನಾನು ಹೇಳಕ್ ಬಂದಿದ್ದೇನೆಂದ್ರೆ, ನಾವು ಯೇಸುವಿನ ಕೈಯಲ್ಲಿ ಬರೋಕ್ಕಿಂತ ಮುಂಚೆ ಒಡೆಯಲ್ಪಟ್ಟವರು, ಕೆಡಲ್ಪಟ್ಟವರು, ಸೌಂದರ್ಯ ಇಲ್ಲದವರು, ಸ್ಥಾನಮಾನ ಪದವಿಗಳಿಲ್ಲದಿರುವಂಥವರು, ಏನಕ್ಕೂ ಗಣನೆಗೆ ಬರದಂಥವರಾಗಿದ್ದ ನಮ್ಮನ್ನ ಜನರು, ಲೋಕ, ಪ್ರಪಂಚ ಕೈ ಬಿಡಲ್ಪಟ್ಟಿರುವಂಥ ನಮ್ಮನ್ನ, ಎಲ್ಲರಿಂದ ದೂಷಿಸಲ್ಪಟ್ಟು ತಳ್ಳಲ್ಪಟ್ಟ ನಮ್ಮನ್ನ ದೇವರು ನೋಡಿ, ನನಗೆ ಬೇಕಾಗಿರೋ ಸೂಕ್ತವಾಗಿರೋ ವ್ಯಕ್ತಿ ನೀನೇ ಅಂತ ಆರಿಸ್ಕೊಂಡು, ಅಯ್ಯೋ ನೀನ್ ನಮಗ್ ಬೇಡ, ಸ್ವಲ್ಪ ದೂರ ಇರುತ್ತೆ, ಇಲ್ಲಿ ಕೈಗಳಿಂದ ತಳ್ಳಲ್ಪಟ್ಟವರ ಮಧ್ಯಗಳಲ್ಲಿರುವಾಗ ಒಂದು ಹತ್ರ ಸೇರಿಸಿಕೊಳ್ಳುವಂತ ಕರ ಯಾವುದಾದ್ರೂ ನಮಗೆ ಇಳಿದು ಬಂದಿದ್ರೆ ಅದು ಯೇಸುವಿನ ಕರ ಮಾತ್ರವೇ. ಹಲ್ಲೆಲೂಯ. ದೇವರ ಕರಗಳಲ್ಲಿ ಬರಕ್ಕಿನ ಮುಂಚೆ ನಾವು ಯಾವ ಸಭಾಗಳಲ್ಲಿದ್ರಿ? ದೇವರ ಕರಗಳಲ್ಲಿ ಬರಕ್ಕಿನ ಮುಂಚೆ, ದೇವರು ನಮ್ಮನ್ನು ಹಿಡಿಯೋಕ್ಕಿಂತ ಮುಂಚೆ ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿತ್ತು? ಯಾರಾದ್ರೂ ನೋಡ್ರೆ ನಮ್ಮನ್ನು ಇಷ್ಟಪಡೋರಾಗಿದ್ರ? ನಮ್ಮ ಗುಣಗಳು ಇಷ್ಟಗೊಳ್ಳೋದಾಗಿತ್ತ? ಇಲ್ಲ, ಎಲ್ಲ ಕೆಟ್ಟವುಗಳನ್ನೇ. ಆದ್ರೆ ದೇವರು ನಮ್ಮನ್ನ ಕರಗಳಲ್ಲಿ ಹಿಡಿದು ಏನು ಮಾಡ್ದ ಗೊತ್ತಾ? ದೇವರು ನಮ್ಮನ್ನ ಕರಗಳಲ್ಲಿ ಹಿಡಿದು ಏನು ಮಾಡ್ದ ಗೊತ್ತಾ? ವಾಕ್ಯ ಹೇಳ್ತದೆ, ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ, ನನ್ನ ಜ್ಞಾಪಕ ಸರಿಯಾಗಿದ್ದರೆ 18ನೇ ಅಧ್ಯಾಯ, ಆ ವಾಕ್ಯಗಳು ಓದ್ಕೊಂಡ್ಬನ್ರಿ ಕೆಳಗಡೆ. ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 1, 2, 3, 4 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ. ಯೆಹೋವನು ಯೆರೆಮೀಯನಿಗೆ, ನೀನು ಎದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು. ಅಲ್ಲೇ ನನ್ನ ಶಬ್ದಗಳನ್ನ, ಮಾತುಗಳನ್ನ, ನನ್ನ ನುಡಿಗಳನ್ನ ನೀನು ಕೇಳುವ ಹಾಗೆ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಅವನು ತನ್ನ ಚಕ್ರದ ಮೇಲೆ ತನ್ನ ಕೆಲಸವನ್ನ ಮಾಡ್ತಾ ಇದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು, ಜೇಡಿ ಮಣ್ಣಿನಿಂದ ಮಾಡ್ತಾ ಇದ್ದಂತಹ ಒಂದು ಪಾತ್ರೆಯನ್ನು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ, ಆ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗುವಾಗ ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಪುನಃ ತನಗೆ ಸರಿತೋಚುವ ರೀತಿನಲ್ಲಿ ಒಂದು ಒಳ್ಳೆ ಪಾತ್ರೆಯನ್ನಾಗಿ ಮಾಡಿದನು. ಸಾಕು, ಕೇಳಿಸ್ಕೊಳ್ರಿ. ನಾವ್ ಯಾರ ಕೈಯಲ್ಲಿದ್ದೀವಿ? ದೇವರ ಕೈಯಲ್ಲಿದ್ದೀವಿ. ಈ ದೇವರ ಕೈಯಲ್ಲಿ ಬರಕ್ಕಿನ ಮುಂಚೆ, ಈಗ ದೇವರ ಕೈಗೆ ಬಂದ್ಮೇಲೆ ಸುಂದರವಾದ ಕಿರೀಟವಾಗಿ ಮಾರ್ಪಟ್ಟಿದ್ದೀವಿ. ಈ ದೇವರ ಕೈಗೆ ಬರಕ್ಕಿನ ಮುಂಚೆ, ಸುಂದರ ಕಿರೀಟ ಆಗಕ್ಕಿನ ಮುಂಚೆ ನಾವೇನಾಗಿದ್ವಿ? ಕೆಡವಲ್ಪಟ್ಟಿದ್ವಿ, ಒಡೆಯಲ್ಪಟ್ಟಿದ್ವಿ. ಈ ಪಾತ್ರೆ ಯಾವುದಕ್ಕೂ ಉಪಯೋಗಕ್ಕೆ ಬಾರದೆ ಇರುವ ಹಾಗೆ ಒಡೆಯಲ್ಪಟ್ಟಿದ್ವಿ. ಬಟ್ ಎಲ್ಲರೂ ನೋಡುವಾಗ ಈ ಪಾತ್ರೆ ಪ್ರಯೋಜನ ಇಲ್ಲ, ಈ ವ್ಯಕ್ತಿ ಪ್ರಯೋಜನ ಇಲ್ಲ, ಇದು ಕೆಡವಲ್ಪಟ್ಟ ಪಾತ್ರೆ, ಇದು ಕೆಡವಲ್ಪಟ್ಟ ವ್ಯಕ್ತಿ ಅಂತ ಹೇಳಿ ಎಲ್ಲರೂ ರಿಜೆಕ್ಟ್ ಮಾಡುವಾಗ, ಆದ್ರೆ ರಿಜೆಕ್ಟ್ ಮಾಡದೆ ದೇವರು ಸೆಲೆಕ್ಟ್ ಮಾಡಿ ನಮ್ಮನ್ನ ಮತ್ತೆ ರೂಪಿಸಿದಾನೆ. ಹಲ್ಲೆಲೂಯಾ. ಈಗ ಇದ್ರ ಒಳಗಡೆ ನಾನು ಬರ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಯೆರೆಮೀಯನು ಕುಂಬಾರನ ಬಳಿಗೆ ಬರುವಾಗ, ಕುಂಬಾರನೊಂದು ಪಾತ್ರೆ ಮಾಡ್ತಾ ಇರ್ತಾನೆ. ಆ ಪಾತ್ರೆ ಆ ಸಮಯದಲ್ಲಿ ಒಡೆದೋಗುತ್ತೆ. ಕುಂಬಾರನಂತ ಹೇಳುವಾಗ ಅದು ದೇವರು, ಅದು ದೇವರಿಗೆ ಹೋಲಿಕೆಯಾಗಿದೆ. ಕುಂಬಾರನಂತ ಹೇಳುವಾಗ ಅದು ಕರ್ತನು. ಹಲ್ಲೆಲೂಯಾ. ಈ ಜಗತ್ ಉತ್ಪತ್ತಿ ಆಗಕ್ಕಿಂತ ಮುಂಚೆ ಈ ಲೋಕದಲ್ಲಿ ಏನು ಸೃಷ್ಟಿಗಳು ಇರಲಿಲ್ಲ, ಯಾವ ಸೃಷ್ಟಿಗಳ ಕಾರ್ಯಗಳು ಇರಲಿಲ್ಲ. ಹಲ್ಲೆಲೂಯಾ. ದೇವರು ಸ್ವಲ್ಪ ವಾಕ್ಯವನ್ನ ಆಳವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಯಮಾಡಿ ನೀವೆಲ್ಲರೂ ನನ್ನೊಟ್ಟಿಗೆ ಬರಬೇಕು, ಪರಿಶುದ್ಧಾತ್ಮನ ಮಾತನೊಟ್ಟಿಗೆ ಬರಬೇಕು. ಹಲ್ಲೆಲೂಯಾ. ಈ ಜಗತ್ತು, ಈ ಪ್ರಪಂಚ, ಈ ವರ್ಲ್ಡ್ ಸೃಷ್ಟಿ ಆಗಕ್ಕಿಂತ ಮುಂಚೆ ಇಲ್ಲಿ ಯಾವ ಸೃಷ್ಟಿಗಳು ಇರಲಿಲ್ಲ. ಆದ್ರೆ ದೇವರು ಒಂದು ದಿನ ತೀರ್ಮಾನ ಮಾಡಿದ್ರು, ಈ ಲೋಕವನ್ನ ಒಳ್ಳೆ ರೀತಿಯಲ್ಲಿ ನಾನು ಸೃಷ್ಟಿ ಮಾಡ್ಬೇಕಂತೇಳಿ. ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಹಾಗೆ ಓದ್ಕೊಂಡು ಬರುವಾಗ ಅಲ್ಲಿ ಸೃಷ್ಟಿಗಳ ಕಾರ್ಯ, ಸೃಷ್ಟಿಗಳ ಕೆಲಸಗಳು ನೋಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇದು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿತ್ತಂತೆ. ಕ್ರಮ ಇಲ್ಲದೆ
ಬರಿದಾಗಿದ್ದಂತ ಲೋಕದಲ್ಲಿ ಕ್ರಮವನ್ನ ಪಡಿಸಿದ ಯಾರಾದ್ರೂ ಒಬ್ರಿದ್ರೆ ಅದು ನನ್ನ ದೇವರು ಮಾತ್ರವೇ. ಅರ್ಥ ಆಗ್ತಾ ಇದೆಯಾ? ಕ್ರಮ ಇಲ್ಲದೆ ಇರುವಾಗ, ಬರಿದಾಗಿರುವಾಗ ನನ್ನ ದೇವರು ಈ ಲೋಕವನ್ನ ಕ್ರಮಪಡಿಸಿದ. ಇವತ್ತು ಒಂದು ವ್ಯಕ್ತಿ ಸರಿಯಾಗಿಲ್ಲದೆ ಕೆಡವಲ್ಪಟ್ಟಿದ್ರೆ ಆ ವ್ಯಕ್ತಿ ಸರಿಯಾಗಿ ಕ್ರಮಕ್ಕೆ ಬರಬೇಕಾದ್ರೆ ಅದು ಕ್ರಮಪಡಿಸುವುದಕ್ಕೆ ಸಾಮರ್ಥ್ಯವುಳ್ಳ ದೇವರ ಕರಗಳಲ್ಲಿ ಹಿಡಿಯಲ್ಪಟ್ಟರೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸೈತಾನನು ಯಾರನ್ನು ನುಂಗಲಿ ಅಂತ ಹೇಳಿ, ಯಾರನ್ನ ಕೆಡವಲಿ ಅಂತ ಹೇಳಿ, ಯಾರನ್ನ ಒಡಿಲಿ ಅಂತ ಹೇಳಿ ತಿರುಗಾಡ್ತಾ ಇರುವಾಗ ಅದರ ಮಧ್ಯೆ, ಅದರ ನಡುವೆ ಒಂದು ಉನ್ನತವಾಗಿರೋ ಕಾರ್ಯವಿದೆ. ಯಾಕೋಬನ ಅಥವಾ ಒಂದು ಪೇತ್ರ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ಸೈತಾನನು ಸಿಂಹೋದಿಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತೇಳಿ ತಿರುಗಾಡ್ತಾ ಇರುವಾಗ, ಯಾರನ್ನ ಒಡಿಲಿ, ಯಾರನ್ನ ಕೆಡವಲಿ, ಯಾವ ಪಾತ್ರ ಒಡೆದಾಕ್ಲಿ ಅಂತೇಳಿ ಅವನು ತಿರುಗಾಡ್ತಾ ಇರುವಾಗ ಅದರ ನಡುವೆ ಒಂದು ಕರವಿದೆ. ಆ ಕರ ಉನ್ನತವಾದ ಕರ, ಆ ಕರ ಕ್ರಮಪಡಿಸುವ ಕರ. ಮನುಷ್ಯನ ಜೀವಿತದಲ್ಲಿ, ಮನುಷ್ಯನ ಬದುಕಿನಲ್ಲಿ ಸೈತಾನನ ಕ್ರಮಗಳನ್ನು ಕೆಡಿಸುವಾಗ ಅದರ ನಡುವೆ ಒಂದು ಕರ ಇದೆ. ಆ ಕರ ಮನುಷ್ಯನನ್ನ ಕ್ರಮಪಡಿಸುವಂತ ಕರ. ಹಲ್ಲೆಲೂಯಾ. ಮನುಷ್ಯನನ್ನ ಕ್ರಮಪಡಿಸುವಂತ ಕರ, ಅದು ಯೇಸುವಿನ ಕರ, ಅದು ದೇವಾದಿದೇವನ ಕರ. ಆ ಕರ ಇರುವವರೆಗೂ ಭಯಪಡೋ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 59ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ. ವಾಕ್ಯ ಹೋದ್ರೆ ಬೇಗ ಪಟ್ಟಂತ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ. 1ನೇ ವಾಕ್ಯ ಬೇಗ ಪಟ್ಟಂತ ಹೋದ್ರಿ. ಇಗೋ ಯೆಹೋವನ ಹಸ್ತವು, ಕೇಳಿಸ್ಕೊಳ್ರಿ, ಇದೋ ಯೆಹೋವನ ಹಸ್ತವು ಅಂದ್ರೆ ದೇವರ ಕರವು ರಕ್ಷಿಸಲಾರದಂತೆ, ನಿಮ್ಮನ್ನ ರಕ್ಷಿಸಲಾರದಂತೆ, ಸರಿಪಡಿಸಲಾರದಂತೆ, ನಿಮ್ಮನ್ನ ಗುಣಪಡಿಸಲಾರದಂತ ಮೋಟಗೈಯಲ್ಲ. ಆತನ ಕಿವಿಯು, ಆತನ ಕಿವಿಯು ಕೇಳಲಾರದ ಹಾಗೆ, ನಿಮ್ಮ ಶಬ್ದ, ನಿಮ್ಮ ಮೊರೆ, ನಿಮ್ಮ ನರಳಾಟ, ನಿಮ್ಮ ವೇದನೆ, ನಿಮ್ಮ ಗರ್ಭ ವೇದನೆಯನ್ನ ಕೇಳಲಾರದಂತ ಅವನ ಕಿವಿ ಕಿವಿಯಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಪಾಪಗಳೇ ನಿಮ್ಮನ್ನ ಕೆಡವಾಕಿದೆ, ಪಾಪಗಳು ನಿಮ್ಮನ್ನ ಒಡೆದಾಕಿದೆ, ಪಾಪಗಳನ್ನೇ ನಿಮ್ಮ ಒಳ್ಳೆ ಪಾತ್ರೆಯನ್ನು ಒಡೆದಾಕಿದೆ. ಮುಂದೆ ವಾಕ್ಯ ಹೋದ್ರಿ. ನಿಮ್ಮ ಕೈಗಳು ರಕ್ತದಿಂದ ವಲಸಾಗಿವೆ, ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ, ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ, ನಿಮ್ಮ ನಾಲಿಗೆಯು ಕೇಡನ್ನು ನುಡಿಯುತ್ತದೆ. ಇವರಲ್ಲಿ ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ, ಯಾರು ಸತ್ಯವಾಗಿ ವಾದಿಸುವುದಿಲ್ಲ. ಇವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇಲ್ಲಿ ನಾನು ಹೇಳಿದಂತ ವಾಕ್ಯ, ದೇವರು ನಮ್ಗೆ ಕೊಟ್ಟು ಕಳಿಸಿರುವಂತ ವಾಕ್ಯ, ದೇವರು ಕೊಟ್ಟು ಕಳಿಸಿರುವಂತ ವಾಕ್ಯ, ನಾನು ನೀನು ದೇವರ ಕೈಯಲ್ಲಿದ್ದೀವಿ. ದೇವರ ಕೈಯಲ್ಲಿರೋನು ಸಂತೋಷವಾಗಿ ಹೇಳಬೇಕು, ಐ ಆಮ್ ಸೋ ಹ್ಯಾಪಿ, ಹ್ಯಾಪಿ ಬಿಕಾಸ್ ನಾನು ದೇವರ ಕೈಯಲ್ಲಿದ್ದೀನಿ. ದಟ್ಸ್ ಆಲ್. ಹಲ್ಲೆಲೂಯಾ. ನಾನು ಯಾರ ಕೈಯಲ್ಲಿದ್ದೀನಿ? ದೇವರ ಕೈಯಲ್ಲಿರೋರು ಮಾತ್ರವೇ ಸಂತೋಷ. ಯಾಕೆ ಅಂದ್ರೆ ನಾನು ದೇವರ ಕೈಯಲ್ಲಿರುವಾಗ ಏನೋ ಸುಮ್ಮನೆ ಇಲ್ಲ, ಸುಂದರವಾದ ಕಿರೀಟವಾಗಿದ್ದೀನಿ. ಯಾಕೆಂದ್ರೆ ಅವನ ಕಾರ್ಯಗಳಲ್ಲಿ ನನ್ನ ಹಿಡಿದು ಸುಂದರವಾಗಿ ರೂಪಿಸಿದಾನೆ, ಸುಂದರವಾಗಿ ಮಾಡಿದಾನೆ, ಸುಂದರವಾಗಿ ಇಟ್ಟಿದ್ದಾನೆ. ನಾನು ಸುಂದರವಾಗಿ ಇದ್ದೇನೆ. ನನ್ನ ದೇವರ ಕೈ ಮೋಟಗೈಯಲ್ಲ, ನನ್ನ ವಿಷಯಗಳಲ್ಲಿ ಉನ್ನತವಾಗಿದೆ. ಆ ಉನ್ನತ ಉಳ್ಳ ಕಾರ್ಯಗಳಲ್ಲಿ ನಾನು ಇದ್ದೇನೆ. ಹಲ್ಲೆಲೂಯಾ. ದೇವರು ಈ ಲೋಕವನ್ನು ನೋಡುವಾಗ ಶೂನ್ಯವಾಗಿಯೂ ಬರಿದಾಗಿಯೂ ಕ್ರಮವಿಲ್ಲದಾಗಿತ್ತು. ಆ ಟೈಮ್ನಲ್ಲಿ ನನ್ನ ದೇವರು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಹಲ್ಲೆಲೂಯಾ. ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ, ಜಲ ರಾಶಿಗಳನ್ನ, ಕ್ರಿಮಿ ಕೀಟಗಳನ್ನ, ಎಲ್ಲ ಥರದ ಬಾಲ್ಯದ ಗಿಡಗಳನ್ನ, ಎಲ್ಲ ಥರದ ಗಿಡಗಳನ್ನ ಅದನ್ನು ಸೃಷ್ಟಿ ಮಾಡ್ದ. ಬೆಳಕನ್ನು ಕತ್ತಲೆಯನ್ನು ಬೇರೆ ಮಾಡ್ದ, ಬೆಳಕನ್ನ ಒಳ್ಳೆದಾಗಿ ನೋಡ್ದ. ಎಲ್ಲವನ್ನ ಸೃಷ್ಟಿ ಮಾಡಿದ ಮೇಲೆ ದೇವರು
ಒಬ್ಬ ಮನುಷ್ಯನನ್ನ ಏನ್ ಮಾಡಬೇಕು? ಆಳ್ವಿಕೆ ಮಾಡೋದಕ್ಕಾಗಿ. ನಾವು ದಾಸರಾಗಿರೋದಕ್ಕಾಗಿ ಎಲ್ಲ ನಾವು ಕರೆಯಲ್ಪಟ್ಟಿರೋದು. ನಾವು ಸ್ವತಂತ್ರರಾಗಿರ್ಲಿಕ್ಕಾಗಿ ದೇವರು ನಮ್ಮನ್ನ ಕರೆದಿರೋದು. ಅಲ್ಲೇಲೂಯ, ಅಲ್ಲೇಲೂಯ. ದೇವರೆಲ್ಲ ಸೃಷ್ಟಿ ಮಾಡಿ ನೋಡ್ದ, ಎಲ್ಲ ಓಕೆ. ಆದರೆ ಇದನ್ನ ಆಳ್ವಿಕೆ ಮಾಡಕ್ಕೆ ಯಾರೊಬ್ರು ಬೇಕಲ್ಲ, ಇದನ್ನ ನಿಭಾಯಿಸಕ್ಕೆ ಯಾರೊಬ್ರು ಬೇಕಲ್ಲ, ಇವುಗಳನ್ನ ನೋಡ್ಕೊಳ್ಳೋಕೆ ಯಾರೊಬ್ರು ಬೇಕಲ್ಲ ಅಂತೇಳಿ ದೇವರೇನು ಮಾಡಿದ್ರು, ಆ ಸಮಯದಲ್ಲಿ ತೀರ್ಮಾನ ಮಾಡಿ ದೇವರು ತನ್ನ ಕೈಯಿಂದ ಅದೋ ಲೋಕದಲ್ಲಿ, ಅಂದರೆ ಈ ಭೂಮಿಯ ಒಂದು ಲೋಕ ಇದೆ, ಅದೋ ಲೋಕ ಅಂತ ಒಂದು ಲೋಕ ಇದೆ. ಆ ಲೋಕದಲ್ಲಿ ಒಂದು ಸ್ಪೆಷಲ್ ಮಣ್ಣಿದೆಯಂತೆ. ಈ ಲೋಕದ ಅದೋ ಲೋಕದಲ್ಲಿ ಒಂದು ಸ್ಪೆಷಲ್ ಮಣ್ಣಿದೆಯಂತೆ. ಆ ಮಣ್ಣನ್ನು ದೇವರ ಕೈಗಳಿಂದ ತೆಗೆದು ನಮ್ಮನ್ನು ಸೃಷ್ಟಿ ಮಾಡಿದನು. ಹಲ್ಲೆಲೂಯ. ಅದೋ ಲೋಕದಲ್ಲಿರೋ ಮಣ್ಣನ್ನು ತೆಗೆದುಕೊಂಡು ದೇವರು ನಮ್ಮನ್ನ ಸೃಷ್ಟಿ ಮಾಡಿದನು. ನಾವು ಯಾರ ಸೃಷ್ಟಿ? ದೇವರ ಸೃಷ್ಟಿ. ದೇವರ ಸೃಷ್ಟಿ ಯಾರ ಕೈಯಲ್ಲಿರ್ತದೆ? ದೇವರ ಸೃಷ್ಟಿ ದೇವರ ಕೈಯಲ್ಲೇ ಇರ್ತದೆ. ಹಲ್ಲೆಲೂಯ. ಸೃಷ್ಟಿ ಎಲ್ಲ ಮಾಡಾದ ಮೇಲೆ ದೇವರು ಮನುಷ್ಯನನ್ನ ಅವನ ಮಹಿಮೆಯಿಂದ ತುಂಬಿಸಿದಂತೆ. ಅಂದ್ರೆ ಒಬ್ಬ ಮನುಷ್ಯನ ಎಷ್ಟು ಸುಂದರವಾಗಿ ರೂಪಿಸ್ತಾರ ನೋಡ್ರಿ. ಅರ್ಥ ಆಗ್ತಾ ಇದೆ? ದೇವರು ಮನುಷ್ಯನನ್ನ ರೂಪಿಸುವಾಗ, ಪಕ್ಷಿ ಪ್ರಾಣಿಗಳನ್ನ ರೂಪಿಸುವಾಗ ಯಾವ ಪಕ್ಷಿ ಪ್ರಾಣಿಗಳಿಗೂ ಮಹಿಮೆ ಕೊಟ್ಟಿರ್ಲಿಲ್ವಂತೆ. ಅವುಗಳಿಗೆ ಆಗಿರುವಂಥ ವಸ್ತ್ರಗಳನ್ನು ಅವುಗಳು ಕೊಟ್ಟಿದ್ರಂತೆ. ಹಲ್ಲೆಲೂಯ. ಆದರೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಾದ ಮೇಲೆ ಮನುಷ್ಯನಿಗೆ ತನ್ನ ಮಹಿಮೆಯನ್ನು ತುಂಬಿಸಿದಂತೆ. ಅಂದ್ರೆ ಎಷ್ಟು ಶ್ರೇಷ್ಠರು ಮನುಷ್ಯರು ಅಂತ, ಎಷ್ಟು ಭಾಗ್ಯವಂತರು ಮನುಷ್ಯರು ಅಂತ. ಹಲ್ಲೆಲೂಯ. ಇನ್ನೊಂದು ಕಡೆಗೆ ವಾಕ್ಯ ಬೀಳ್ತದೆ, ಮನುಷ್ಯನು ಎಷ್ಟು ಮಾತ್ರದವನು, ಮನುಷ್ಯನು ಎಷ್ಟು ಮಾತ್ರದವನು. ಯಾಕೆ ದೇವರು ಅವನ್ನ ಲೆಕ್ಕಿಸಬೇಕಂತ ವಾಕ್ಯ ಹೇಳ್ತದೆ? ಯಾಕಂದ್ರೆ ನಾವು ದೇವರಿಂದ ಕಷ್ಟದಿಂದ ಅಲ್ಲ, ದೇವರಿಂದ ಇಷ್ಟದಿಂದ ಸೃಷ್ಟಿಸಲ್ಪಟ್ಟವರು. ಅರ್ಥ ಆಗ್ತಾ ಇದೆಯಾ? ದೇವರೇ ಕಷ್ಟದಿಂದ ಸೃಷ್ಟಿ ಆಗಿರೋರಲ್ಲ ಮನುಷ್ಯರು. ದೇವರಿಗೆ ಇಷ್ಟಪಟ್ಟು ಇಷ್ಟದಿಂದ ಸೃಷ್ಟಿ ಮಾಡಿರುವಂತ ಮನುಷ್ಯರಾಗಿದ್ದೇವೆ ನಾವು. ಅದಕ್ಕೆ ದೇವರು ನಮ್ಮನ್ನ ಪ್ರೀತಿಸ್ತಾನೆ, ಅದಕ್ಕೆ ದೇವರು ನಮ್ಮನ್ನು ಇಷ್ಟಪಡ್ತಾನೆ, ಅದಕ್ಕೆ ದೇವರು ನಮ್ಮನ್ನ ಆಶೀರ್ವಾದಿಸ್ತಾನೆ, ಅದಕ್ಕೆ ದೇವರು ನಮಗೆ ಕೆಲವು ಬಾಗಿಲುಗಳನ್ನು ತೆರೆದುಕೊಡ್ತಾನೆ, ಅದಕ್ಕೆ ದೇವರು ನಮ್ಮನ್ನ ಕೆಲವು ಸ್ಥಾನ ಮಾನ ಪದವಿಗಳಲ್ಲಿ ಶ್ರೇಷ್ಠತೆಯಲ್ಲಿ ನಡೆಸಲಿಕ್ಕೆ ಅವನು ಇಷ್ಟಪಡ್ತಾನೆ. ಹಲ್ಲೆಲೂಯ. ಯಾಕಂದ್ರೆ ನಮ್ಮನ್ನ ಕಷ್ಟಪಟ್ಟು ದೇವರು ಸೃಷ್ಟಿ ಮಾಡಿಲ್ಲ, ಇಷ್ಟಪಟ್ಟು. ನೀನು ಯಾರಿಗೆ ಕಷ್ಟ ಆಗಿರ್ಬೋದು, ನೀನು ಯಾರಿಗೆ ತೊಂದರೆ ಆಗಿರಬಹುದು, ನೀನು ಯಾರಿಗೆ ಅಸಹ್ಯವಾಗಿ ಬೇಡದಿರೋರಾಗಿರ್ಬೋದು, ಆದ್ರೆ ನೀನ್ ಮಾತ್ರ ದೇವರಿಗೆ ತುಂಬಾ ಇಷ್ಟ. ನೀನ್ ಮಾತ್ರ ದೇವರಿಗೆ ತುಂಬಾ ಇಷ್ಟ. ನಾನು ಮಡಿಯಲ್ಲಿದ್ದೀನಿ, ಈ ವಾರ ಬರಬಾರ್ದು, ಈ ವಾರ ಬರಬಾರ್ದು, ದೂರ ಇರು ಅಂತ ಹೇಳೋ ದೇವರಲ್ಲ. ಹಲ್ಲೆಲೂಯ. 24 ಗಂಟೆಯು, ಪ್ರತಿದಿನವೂ, ಪ್ರತಿ ವಾರವು, ಪ್ರತಿ ತಿಂಗಳು, ಪ್ರತಿ ವರ್ಷ 24 ತಾಸು ಸೇರಿಸಿಕೊಂಡು ನಡೆಸುವ ದೈವರು ಯಾರಾದರೂ ಇದ್ರೆ ಇವತ್ತು ನಾವು ನಂಬಿ ಬಂದಿರುವಂತ ದೇವರು. ಅವನಿಗೆ ಮುಟ್ಟಿಲ್ಲ, ಮನುಷ್ಯನಿಂದ ಅವನಿಗೆ ಅಶುದ್ಧ ಆಗಲ್ಲ. ಎಷ್ಟೇ ಮನುಷ್ಯನಲ್ಲಿ ಅಶುದ್ಧವಾಗಿದ್ರು ಅವನು ಬಂದ್ರೆ ಅವನು ಶುದ್ಧನಾಗಿ ಮಾರ್ಪಡ್ತಾನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ಎಲ್ಲರೂ ಸೇರಿ ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ,
ನನ್ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನಾರಾಧಿಸುವೆ. ಹಲ್ಲೆಲೂಯ. ಅವನು ಪರಿಶುದ್ಧನಾಗಿದ್ದಾನೆ. ನೀನು ಎಷ್ಟೇ ಪಾಪಿ ಆಗಿರು, ಅಂದ್ರೆ ಯೇಸು ನಂಬಕ್ಕಿಂತ ಮುಂಚೆ ಕೆಲವು ಜನರು ಹಂಗೆ ಪಾಸ್ಟ್ ಹೇಳ್ತಾವ್ರೆ, ಪಾಪಿ ಆಗಿರ ಕ್ಷಮಿಸ್ತಾರೆ. ಈಗ ಯೇಸು ಸ್ವಾಮಿ ನೀನು ನಂಬಿಟ್ಟೆ, ದೇವ್ರ ಮಗನ ಆಗ್ಬಿಟ್ಟೆ, ದೇವ್ರ ಮಗಳ ಆದ್ಮೇಲೂ ಕೂಡ ಸತ್ಯ ಗೊತ್ತು, ವಾಕ್ಯ ಗೊತ್ತು, ಮಹಿಮೆ ಗೊತ್ತು, ನರಕ ಗೊತ್ತು, ಸ್ವರ್ಗ ಗೊತ್ತು, ಎಲ್ಲ ಗೊತ್ತಿದ್ದು ಕೂಡ ನೀನು ಪಾಪ ಮಾಡುವಾಗ ದೇವರು ನಿನ್ನನ್ನು ಕ್ಷಮಿಸಲ್ಲ ಅಂತಲ್ಲ, 100ಕ್ಕೆ 200% ದೇವ್ರು ನಿನ್ನ ಕ್ಷಮಿಸ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವ್ರೇನ್ ಮಾಡ್ತಾರೆ? 100ಕ್ಕೆ 200% ನಿನ್ನನ್ನ ಕ್ಷಮಿಸ್ತಾರೆ. ಕ್ಷಮಿಸಿ ಏನ್ ಮಾಡ್ತಾರೆ? ಸೇರಿಸ್ಕೊಳ್ತಾರೆ. ಆದ್ರೆ ಪಾಪ ಇದೆಯಲ್ಲ, ಆ ಪಾಪಕ್ಕೆ ದಂಡನೆ ಅನುಭವಿಸ್ಲೇಬೇಕು, ಪಾಪಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಹಲ್ಲೆಲೂಯ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಒಂದು ವಾಕ್ಯ ತೆಗೆದುಕೊಳ್ಳೋಣ. ಅರಣ್ಯಕಾಂಡ 13ನೇ ವಾಕ್ಯನೋ 14ನೇ ಅಧ್ಯಾಯನೋ 13ನೇ ಅಧ್ಯಾಯ ಹತ್ರನ ಇದೆ ನೋಡ್ರಿ ವಾಕ್ಯ. ಅದು ಎಷ್ಟು ಚೆನ್ನಾಗಿದೆ ಆ ವಾಕ್ಯ ಅಂದ್ರೆ, ಸುಮಾರು ದಿನಗಳಿಂದ ಕಡೆ ಓದಿದ ವಾಕ್ಯ ಅದು. ಹದಿನಾಲ್ಕನೇ ಅಧ್ಯಾಯ 16ನೇ ವಾಕ್ಯದಿಂದ ಓದಿ ಬೇಗ ಪಟ್ಟಂತ. ಯೆಹೋವನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಆ ಜನರನ್ನು ಸೇರಿಸುವುದಕ್ಕೆ ಶಕ್ತಿ ಸಾಲದೆ ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿಬಿಟ್ಟನು ಎಂದು ಮಾತಾಡಿಕೊಳ್ಳುವರು. ನನ್ನ ಸ್ವಾಮಿಯೇ, ನೀನು ನಿನ್ನ ವಿಷಯದಲ್ಲಿ ಯೆಹೋವನು ದೀರ್ಘಶಾಂತನು, ಬಹು ಪ್ರೀತಿ ಉಳ್ಳವನು, ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಅದ್ಯಾಗೂ ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡದವನು. ಸಾರಿ ವಾಕ್ಯ ಹೋದ್ರೆ ಹಾಗೆ 18ನೇ ವಾಕ್ಯ. ಬಹು ಪ್ರೀತಿ ಉಳ್ಳವನು. ದೇವ್ರು ಕೇಳಿಸ್ಕೊಳ್ರಿ, ನಮ್ ದೇವ್ರು ಯಾರು? ಹೇಳ್ರಪ್ಪ, ನಮ್ ದೇವ್ರು ಯಾರು? ಬಹು ಪ್ರೀತಿ ಉಳ್ಳವನು, ಅಪರಾಧ ಪಾಪಗಳನ್ನ ಕ್ಷಮಿಸುವವನು, ಅದ್ಯಾಗೋ ಅಪರಾಧಿಗಳನ್ನು ಶಿಕ್ಷಿಸದೆ, ಯಾಗೋ ಅಲ್ಲ ಅದಾಗಿಯೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು. ಅಂದ್ರೆ ಪ್ರೀತಿಮಯನು, ಪ್ರೀತಿಸ್ತಾನೆ, ಆದ್ರೆ ಮಾಡಿರೋ ತಪ್ಪಿಗೆ ಶಿಕ್ಷಿಸದೆ ಬಿಡದವನು. ಅರ್ಥ ಏನು? ಅವನು ಶಿಕ್ಷೆ ಕೊಡ್ತಾನೆ. ಅಂದ್ರೆ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಹೇಳಿ ಅಲ್ಲ, ಪಾಪ ಮಾಡಿದ್ಮೇಲೆ ಕ್ಷಮಿಸಲ್ಲ ಅಂತಲ್ಲ, ದೇವ್ರು ಕ್ಷಮಿಸಿ ಸೇರಿಸ್ಕೊಳ್ತಾನೆ. ಬಟ್ ಆ ತಪ್ಪಿನ ದಂಡನೆ ನಾವು ಅನುಭವಿಸ್ಲೇಬೇಕು. ಹಲ್ಲೆಲೂಯಾ. ಆದ್ರೆ ದೇವರು ಮನುಷ್ಯನನ್ನ ತನ್ನ ಮಹಿಮೆಯಲ್ಲಿ, ತನ್ನ ಸ್ವರೂಪದಲ್ಲಿ ಒಳ್ಳೆ ಪಾತ್ರೆಯಾಗಿ ರೂಪಿಸಿದ. ನಾವು ಯಾರ ಕೈಗಳ ಸೃಷ್ಟಿ? ದೇವರ ಕೈಗಳ ಸೃಷ್ಟಿ. ಹಲ್ಲೆಲೂಯಾ. ಆದ್ರೆ ಇದು ಸೈತಾನ ಗೊತ್ತಾಯ್ತು. ಸೈತಾನ ಆಲೋಚನೆ ಮಾಡಿದ, ಈ ಪಾತ್ರೆಯನ್ನ ಹೆಂಗಾದ್ರೂ ಮಾಡಿ ಹೊಡೆದಾಕ್ಬೇಕಂತ ಹೇಳಿ. ಹಲ್ಲೆಲೂಯಾ. ಸೈತಾನ ಆಲೋಚನೆ ಮಾಡ್ದ, ಆದಮ ಅವರಲ್ಲಿರುವಂತಹ ಮಹಿಮೆಯನ್ನ ಹೇಗಾದ್ರೂ ಮಾಡಿ ಆ ಮನುಷ್ಯನನ್ನ ದೇವರಿಂದ ಒಡೆದು ಹಾಕ್ಬೇಕಂತೇಳಿ ತೀರ್ಮಾನ ಮಾಡ್ದ. ಆ ತೀರ್ಮಾನದ ಮೇರೆಗೆ ಸೈತಾನನೇನು ಮಾಡಿಬಿಟ್ಟ, ಆದಮ ಅವರನ್ನ ಒಡೆದಾಕ್ಬಿಟ್ಟ. ದೇವರಿಂದ ಸೃಷ್ಟಿಸಲ್ಪಟ್ಟಂತ ಆ ಮನುಷ್ಯರನ್ನ, ಆ ಮಹಿಮೆಯನ್ನ ಸೈತಾನನು ಅವರಲ್ಲಿ ಒಡೆದಾಕ್ಬಿಟ್ಟ. ಹಲ್ಲೆಲೂಯಾ. ಅದೇ ಇಲ್ಲಿ ಛಾಯೆ ದೇವರು ಹೇಳ್ತಾ ಇರೋದು. ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ 18ನೇ ಅಧ್ಯಾಯದಲ್ಲಿ, ಇದು ಕುಂಬಾರನು ಪಾತ್ರೆಯನ್ನು ಮಾಡ್ತಾ ಇರುವಾಗ, ಅವನ ಚಕ್ರದಲ್ಲಿ ಪಾತ್ರೆಯನ್ನು ಮಾಡ್ತಾ ಇರುವಾಗ ಆ ಪಾತ್ರೆ ಒಡೆದೋಯ್ತು. ಸುಮ್ಮನೆ ಏನೋ ಮಾಡ್ಬೇಕಂತ ಹೇಳಿ ಮಾಡ್ತಾ ಇಲ್ಲ, ದೇವರ ಪ್ಲಾನ್ ಪ್ರಕಾರವಾಗಿ, ದೇವರ ಉದ್ದೇಶದ ಪ್ರಕಾರವಾಗಿ, ದೇವರ ನಿಯೋಗದ ಪ್ರಕಾರವಾಗಿ ಸೃಷ್ಟಿಸಲ್ಪಟ್ಟಂತ ಸೃಷ್ಟಿ ಯಾವುದಾದ್ರೂ ಇದ್ರೆ ಅದು ನಾನು ನೀನು. ಹಲ್ಲೆಲೂಯಾ.
ದೇವರ ಉದ್ದೇಶದಲ್ಲಿ, ದೇವರ ನಿಯಮದಲ್ಲಿ, ದೇವರ ಚಿತ್ತದ ಪ್ರಕಾರ ದೇವರಿಗೆ ಬೇಕಾಗಿರೋರಾಗಿ ಸೃಷ್ಟಿಸಲ್ಪಟ್ಟ ಸೃಷ್ಟಿಗಳೇ ನಾನು ನೀನು. ಇದು ಸೈತಾನ ಗೊತ್ತಾಯ್ತು. ಅದಕ್ಕೆ ದಿನ ದಿನ ಹೇಗಾದ್ರೂ ಮಾಡಿ ಇವ್ರನ್ನ ಹೊಡೆದಾಕ್ಬೇಕಂತ ಹೇಳಿ ಅವನ ಆಲೋಚನೆ ಮಾಡುವಾಗ ಇದು ಕುಂಬಾರನು ಸೃಷ್ಟಿ ಮಾಡುವಂತ ಪಾತ್ರೆ ಹೊಡೆದೋಗ್ತಾ ಇದೆ. ಮತ್ತೆ ಕುಂಬಾರನು ಬಿಟ್ಟಿಲ್ಲ, ಅವನ ಕೈಯಲ್ಲಿ ಮತ್ತೆ ಅದನ್ನು ಹಿಡಿದು ಒಳ್ಳೆ ಪಾತ್ರೆಯಾಗಿ ಮಾರ್ಪಡಿಸಿದ ದೈವ ಕೃಪೆ. ಮತ್ತೆ ಸೃಷ್ಟಿ ಮಾಡಲ್ಪಟ್ಟ, ಮತ್ತೆ ರೂಪಿಸಲ್ಪಟ್ಟ ಅದೇ ದೈವ ಕೃಪೆ ಇವತ್ತು ಕೂಡ ಜೀವಿಸ್ತಾ ಇದೆ. ಹಲ್ಲೆಲೂಯಾ. ಆತನ ಕೈ ಮೋಟೆ ಕೈ ಅಲ್ಲ, ಆತನ ಕೈ ಚಿಕ್ಕ ಕೈ ಅಲ್ಲ, ಆತನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಅಲ್ಲ, ಅವನ ಕೈ ಉನ್ನತವಾಗಿದೆ. ಒಂದು ವೇಳೆ ಯಾರಾದ್ರೂ ಇಲ್ಲಿ ಒಡೆಯಲ್ಪಟ್ಟಿದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಆ ಕಾರ್ಯಗಳಲ್ಲಿ ಮತ್ತೆ ಬಾ. ಓ ರಬ ಶಬ್ದವಾದಿಗ ರಗಸೆ. ಕೆಲವು ನಿನ್ನ ಆಸೆಗಳಿಂದ, ಕೆಲವು ನಿನ್ನ ಇಚ್ಛೆಗಳಿಂದ, ಕೆಲವು ನಿನ್ನ ಮೋಹದಿಂದ, ಕೆಲವು ನಿನ್ನ ತೀಟೆಗೋಸ್ಕರವಾಗಿ ಒಂದು ವೇಳೆ ದೇವರ ಕೈಯಿಂದ ದೂರ ಹೋಗಿ ಒಂದು ವೇಳೆ ನೀನು ಒಡೆಯಲ್ಪಟ್ಟಿದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನನ್ನ ಕೈ ಉನ್ನತವಾಗಿದೆ. ಓ ರೈಟ್ ಅಬೌಟನ್ ಅಂತ ಹೇಳಿ, ಮತ್ತೆ ಮನೆ ತಿರುಗು ಅಂತ ಹೇಳಿ, ಮತ್ತೆ ಹಿಂದಿರುಗಿ ಬಾ ಅಂತ ಹೇಳಿ ಅವನ ಕರ ಚಾಚಿ ಕೂಗ್ತಾ ಇದೆ. ಮತ್ತೆ ಹಿಂದಿರುಗಿ ಬಾ ಅಂತ ಹೇಳಿ ಅವನ ಕರವು ಕರಚಾಚಿ ಕರೀತಾ ಇದ್ದ. ಅವನ ಕರವನ್ನ ಬಿಟ್ಟು ದೂರ ಹೋಗಿ, ನಿನ್ ಒಡೆಯಲ್ಪಟ್ಟಿದ್ರೆ, ನಿನ್ ಕೆಟ್ಟೋಗಿದ್ರೆ, ನಿನ್ ಹಾಳಾಗೋಗಿದ್ರೆ, ನಿನ್ ಜೀವಿತ ನಶಿಸಿ ಹೋಗಿದ್ರೆ, ಏನಕ್ಕೂ ಬಾರದೆ ಇರುವಂತ ರೀತಿಯಲ್ಲಿ ನೀನು ಕೆಡವಲ್ಪಟ್ಟಿದ್ರೆ ದೇವರು ಹೇಳ್ತಾ ಇದ್ದಾನೆ, ಅವನು ನಿನ್ನ ವಿಷಯದಲ್ಲಿ ಒಳ್ಳೆ ಕುಂಬಾರನಾಗಿದ್ದಾನೆ. ನಿನಗೆ ಅರಿವಾಗ್ತಾ ಇದೆಯಾ ನೀನು ಕೆಡವಲ್ಪಟ್ಟಿದ್ದೀನಿ ಅಂತ? ನಿನಗೆ ಅರಿವಾಗ್ತಾ ಇದೆಯಾ ನಾನು ಒಡೆಯಲ್ಪಟ್ಟಿದ್ದೀನಿ ಅಂತ? ನಿನಗೆ ಅರಿವಾಗ್ತಾ ಇದೆಯಾ ನಾನು ಕೆಟ್ಟಲ್ಪಟ್ಟಿದ್ದೀನಿ ಅಂತ? ಒಂದು ವೇಳೆ ನಿನಗೆ ಅರಿವಾಗ್ತಾ ಇದ್ರೆ ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಮತ್ತೆ ಹಿಂದಿರುಗಿ ಅವನ ಕೈಗಳ ಹತ್ರ ಬಂದ್ಬಿಡು, ಮತ್ತೆ ಹಿಂದಿರುಗಿ ಅವನ ಕೈಗೆ ಸಿಕ್ಬಿಡು, ಮತ್ತೆ ಅವನ ಕೈ ಒಳಗಡೆ ಬರಕ್ಕೆ ನೀನು ಒಪ್ಪಿಸಿಕೊಡು. ಮತ್ತೆ ಅವನ ಕೈಯಲ್ಲಿ ನೀನು ಬರ್ಲಿಕ್ಕೆ ಒಪ್ಪಿಸಿಕೊಟ್ರೆ ಯಾವ ರೀತಿಯ ಕುಂಬಾರನ ಕೆಡವಲ್ಪಟ್ಟ ಪಾತ್ರೆಯನ್ನ, ಒಡೆಯಲ್ಪಟ್ಟ ಪಾತ್ರೆಯನ್ನು ತನ್ನ ಚಕ್ರದ ಮೇಲೆ ಮತ್ತೆ ಆ ಮಣ್ಣನ್ನು ಇಟ್ಟು ಮತ್ತೆ ಒಳ್ಳೆ ಪಾತ್ರೆಯಾಗಿ ಮಾರ್ಪಡಿಸಿದ್ನು, ಹಾಗೆ ಕೆಡವಲ್ಪಟ್ಟ ಪಾತ್ರೆಯಾಗಿರುವನ್ನ ನಿನ್ನ ಇವತ್ತು ದೇವರು ಮತ್ತೆ ಅವನ ಕೈಗಳಿಂದ ಒಳ್ಳೆ ರೀತಿಯಲ್ಲಿ ರೂಪಿಸುವುದಕ್ಕಾಗಿ ಅವನು ಮನಸ್ಸು ಮಾಡಿದಾನೆ. ಅವನು ಮನಸ್ಸು ಮಾಡಿದಾನೆ. ಅವನ ಕರಗಳ ಒಳಗಡೆ ಬರಕ್ಕೆ ಇವತ್ತು ನೀನು ಮನಸ್ಸು ಮಾಡು, ನೀನು ಒಪ್ಪಿಸಿಕೊಡು, ನೀನು ಸರೆಂಡರ್ ಆಗು, ನೀನು ಒಪ್ಪಿಸು, ನೀನು ತಗ್ಗಿಸು. ಬಂದ್ಬಿಡು ದೇವರ ಹತ್ರ, ಬಂದ್ಬಿಡು ದೇವರ ಹತ್ರ. ನಿನ್ನ ವಿಷಯದಲ್ಲಿ ಅವನ ಕೈ ಮೋಟ ಕೈ ಅಲ್ಲ, ನಿನ್ನ ವಿಷಯದಲ್ಲಿ ಅವನ ಕೈ ಉನ್ನತವಾಗಿದೆ. ಅವನ ಜೀವ ಸ್ವರೂಪನಾದ ದೇವರು, ಅವನು ಇವತ್ತಿಗೂ ಜೀವಿಸ್ತಾ ಇದ್ದಾನೆ. ಮನ ತಿರುಗಿ ನೀನು ಬರೋದಾದ್ರೆ, ಅವನ ಕೈಯಲ್ಲಿ ಮತ್ತೆ ವಾಪಸ್ ನೀನು ಬರೋದಾದ್ರೆ, ಅವನ ಕೈ ಇವತ್ತು ನಿನ್ನನ್ನು ಸುಂದರವಾಗಿ ರೂಪಿಸೋದಕ್ಕಾಗಿ ಹೋಗ್ತಾ ಇದ್ದ. ಹಲ್ಲೆಲೂಯಾ. ಕೆಡವಲ್ಪಟ್ಟ ಪಾತ್ರೆ ಆಗಿರುವಂತ ನೀನು ಕೆಡವಲ್ಪಟ್ಟಿದ್ದೀನಿ ಅಂತ ಅರಿವು ನಿನಗೆ ಬಂದಿದ್ರೆ ಇವತ್ತು ನಾನು ಮತ್ತೆ ವಾಪಸ್ ದೇವರ ಕೈಗೆ ಬರ್ತೀನಿ ಅಂತೇಳಿ ಅರಿವಿನಲ್ಲಿ ತಗ್ಗಿಸಿಕೊಂಡು ಪಶ್ಚಾತ್ತಾಪಪಟ್ಟು ಮನ ತಿರುಗಿ ಅವನ ಕೈಯಲ್ಲಿ ಒಪ್ಪಿಸಿಕೊಟ್ರೆ ಪುನಃ ಅವನು ನಿನ್ನನ್ನು ರೂಪಿಸ್ತಾನೆ. ಪುನಃ ಅವನು ನಿನ್ನನ್ನು ರೂಪಿಸುವಾಗ ಬರೀ ಪಾತ್ರೆಯಾಗಿರಲ್ಲ ನೀನು. ದೇವರ ಆಲೋಚನೆ ಅರ್ಥ ಮಾಡ್ಕೊಳ್ರಿ. ಕರ್ತನು ಕೊಡ್ತಾರ ಒಂದು ಆಲೋಚನೆಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಕೆಡವಲ್ಪಟ್ಟ ಪಾತ್ರೆ ನೀನಾಗಿದ್ರೆ, ಅರಿವು ನಿನಗೆ ಬಂದಿದ್ರೆ, ಈಗ ದೇವರು ಮಾತಾಡ್ತಾ ಇರುವಾಗ ಅರಿವು ನಿನಗೆ ಬಂದಿದ್ರೆ, ಹಿಂದಿರುಗಿ ಅವನ ಕೈಲಿ ನೀನು ಒಪ್ಪಿಸಿಕೊಡುವಾಗ
ಅವನೇನು ಮಾಡ್ತಾನೆ, ಕುಂಬಾರನ ಹಾಗೆ ಮತ್ತೆ ನಿನ್ನ ಜೀವಿತ, ನಿನ್ನ ಬದುಕು, ನಿನ್ನ ಪರಿಶುದ್ಧವಾದ ಕಾರ್ಯ, ನಿನ್ನ ಎಲ್ಲ ಆತ್ಮಿಕ ಮಂಡಲ ವಿಷಯಗಳನ್ನು ಪುನಃ ಅವನು ನಿನ್ನಲ್ಲಿ ರೂಪಿಸ್ತಾನೆ. ರೂಪಿಸಿದ ಮೇಲೆ ಅವನ ಕೈಯಲ್ಲಿ ಬರೀ ನೀನು ಪಾತ್ರೆ ಆಗಿರಲ್ಲ, ಮನುಷ್ಯರ ಕೈಯಲ್ಲಿ ನೀನು ರೂಪಿಸಲ್ಪಟ್ರೆ ಮತ್ತೆ ಅವರ ಕೈಯಲ್ಲಿ ನೀನು ಕಾಣಲ್ಪಡೋದು, ಅವರ ಕಣ್ಣಿಗೆ ನೀನು ಕಾಣಲ್ಪಡೋದು ಬರೀ ಪಾತ್ರೆ. ಅರ್ಥ ಮಾಡ್ಕೊಳ್ರಿ. ಮನುಷ್ಯನು ಮತ್ತೆ ಕ್ಷಮಿಸಿ ನಮ್ಮನ್ನು ರೂಪಿಸ್ಬೇಕಂತ ಆಲೋಚನೆ ಮಾಡುವಾಗ ಅವನ ಕಣ್ಣಿಗೆ ನೀನು ಕಾಣೋದು ಬರೀ ಪಾತ್ರೆನೇ. ರೂಪಿಸ್ತಾನೆ, ಆದರೆ ಅವನ ಕಣ್ಣಿಗೆ ನೀನು ಕಾಣೋದು ಪಾತ್ರನೇ. ಬಟ್ ನನ್ನ ದೇವರ ಕೈಯಲ್ಲಿ ನೀನು ಒಪ್ಪಿಸಿಕೊಡುವಾಗ ಅವನು ರೂಪಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ, ರೂಪಿಸಲ್ಪಟ್ಟ ಮೇಲೆ ನೀನು ಬರೀ ಪಾತ್ರೆಯಾಗಿರಲ್ಲ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಹೇಳೋ ಪ್ರಕಾರವಾಗಿ 59ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ನೀನು ದೇವರ ಕೈಯಲ್ಲಿ ಸುಂದರವಾದ ಕಿರೀಟವಾಗಿರ್ತಿ. ಹೋ, ಕೆಡವಲ್ಪಟ್ಟ, ಒಡೆಯಲ್ಪಟ್ಟ, ತಿರಸ್ಕರಿಸಲ್ಪಟ್ಟ, ಜಜ್ಜಲ್ಪಟ್ಟ, ಪಾಪಕ್ಕೆ ಒಳಗಾಗಿರುವ ಮತ್ತೆ ಜಾರಿ ಹೋಗಿರುವ, ಜಾರೊತ್ತಿಗೆ ಒಳಗಾಗಿರುವಂಥವ್ರು ಇಲ್ಲಿ ಯಾರಾದರೂ ಇದ್ರೆ, ದೇವರು ದೀಕ್ಷೆಸ್ತನ ತೆಗೆದುಕೊಂಡು ಸುಂದರವಾಗಿ ರೂಪಿಸಲ್ಪಟ್ಟಂತ ನೀವು ಮತ್ತೆ ದೇವರಿಂದ ದೂರ ಹೋಗಿ ಸೈತಾನ ಕೈಗೆ ಸೊಳುಕಿ ಒಡೆಯಲ್ಪಟ್ಟಂಥವ್ರು ಇಲ್ಲಿ ಯಾರಾದರೂ ಇದ್ರೆ, ದೇವರು ಹೇಳ್ತಾ ಇದ್ದಾರೆ ಮತ್ತೆ ನಿನ್ನ ಅವನ ಕಾರ್ಯಗಳಲ್ಲಿ ಮನಪೂರ್ವಕವಾಗಿ ಪಾಶ್ಚಾತ್ತಾಪದೊಂದಿಗೆ ಮನ ತಿರುಗಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಾಗ ಪುನಃ ಅವನು ಇವತ್ತು ನಿನ್ನ ಅವನ ವಾಕ್ಯದಲ್ಲಿ ನಿನ್ನ ರೂಪಿಸುವವನಾಗಿದ್ದಾನೆ. ಅದು ಯಾವ ರೀತಿಯಲ್ಲಿ? ಬರೀ ಪಾತ್ರೆಯಾಗಿ ಅಲ್ಲ, ಸುಂದರವಾದ ಕಿರೀಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಹೇಗಿರ್ತಾನೆ, ಹೇಗೆ ರೂಪಿಸ್ತಾನಂತೆ? ಮತ್ತೆ ಬರೀ ಪಾತ್ರೆಯಾಗಿಡಲ್ಲ. ಹಲ್ಲೆಲೂಯಾ, ಬರೀ ಪಾತ್ರೆಯಾಗಿಡಲ್ಲ. ಒಂದು ಆಡಿದೆ, ಆಗದು ಸಾಧ್ಯವಾಗದು ನಿನ್ನ ಹಾಗಲಿ ನಮ್ಮನ್ನ ಆಡ್ಬೇಕು ಬಟನ್ ತೆಗಿರಿ. ದೇವರು ಸುಮ್ಮನೆ ನಿಮ್ಮನ್ನ ಪಾತ್ರೆಯಾಗಿ ಮಾಡಲ್ಲ. ಹಲ್ಲೆಲೂಯಾ. ದಾವೀದನು ವಾಸ ಮಾಡೋ ಕಟ್ಟ ಕಾಲಗಳಲ್ಲಿ ಸೌಲನು ಕೂಡ ಇದ್ದ. ಸೌಲ ಬೈಬಲಲ್ಲಿ ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಒಬ್ಬ ಸೌಲ ಇದ್ದ. ಈ ಸೌಲನನ್ನ ದೇವರು ಅಭಿಷೇಕ ಮಾಡಿ ರಾಜಾಭಿಷೇಕವನ್ನ ಮಾಡಿ ರಾಜತ್ವವನ್ನು ಅವನಿಗೆ ಹೇಳ್ಕೊಟ್ಟು ಇಸ್ರಾಯೇಲ್ ಜನರನ್ನ ನಡೆಸುವುದಕ್ಕಾಗಿ ದೇವರು ಅವನಿಗೆ ಕೃಪೆ ಕೊಡ್ತಾರೆ. ಆದರೆ ಈ ಸೌಲ ಏನು ಮಾಡ್ತಾನೆ, ದೇವರಿಗೆ ವಿರೋಧವಾಗಿಯೂ ದೇವರಿಗೆ ಅಸಹ್ಯವಾಗಿಯೂ ದೇವರಿಗೆ ಇಷ್ಟ ಇಲ್ಲದಿರುವಾಗಿಯೂ ಅವನು ನಡೆದುಕೊಳ್ಳುವಾಗ ಅವನ ರಾಜ್ಯತ್ವ ದೇವರು ಹೊಡೆದಾಕ್ತಾರೆ. ಅದು ಹೊಡೆದಾಗಕ್ಕಿಂತ ಮುಂಚೆ ಪ್ಲಾನ್ ಮಾಡಿದವನ ಹೊಡಿಲಿಕ್ಕೆ ಸೈತಾನ. ಆ ಸೈತಾನ ಪ್ಲಾನ್ ಮಾಡ್ತಾ ಇರುವಾಗಲೇ ದೇವರು ಸಮುವೇಲನನ್ನು ಕಳಿಸಿ ಎಚ್ಚರಿಸ್ತಾ ಇದ್ದಾರೆ, ನೀನು ಮಾಡಿ ಸರಿನಾ ಅಂತೇಳಿ ನಾನು ಒಪ್ಕೊಳ್ತಾ, ನಾನು ಮಾಡಿ ಸರಿನೇ ಹಾಗೆ ಹೀಗೆ ಅಂತೇಳಿ ಮತ್ತೆ ದೇವರು ತಿರುಗಿ ಬೀಳುವಾಗ ಆ ಪಾತ್ರೆ ದೇವರು ಬಿಡುವಾಗ ಆ ಪಾತ್ರೆ ಎಲ್ಲಿವರೆಗೂ ದೇವರಿಗೆ ವಿಧಿಯನಾಗಿ, ಎಲ್ಲಿವರೆಗೂ ದೇವರ ಮಾತನ್ನ ಕೇಳಿ ಕೈಗೊಂಡು ನಡೆಯೋವರೆಗೂ ದೇವರು ಅವನನ್ನ ಕೈಯಲ್ಲಿ ಹಿಡಿದಿದ್ರು. ದೇವರು ಚಾನ್ಸ್ ಕೊಟ್ರು, ದೇವರು ಅವಕಾಶ ಕೊಟ್ರು, ದೇವರು ಎಚ್ಚರಿಸಿದ್ರು, ದೇವರು ಮಾತಾಡಿದ್ರು. ಎಷ್ಟು ಏನ್ ಹೇಳಿದ್ರು ಕೂಡ ಸೌಲ ಕೇಳಿಲ್ಲ. ಮತ್ತೆ ಪಾಪ ಅಧಿಕವಾಗಿ ಮಾಡುವಾಗ, ನನ್ನ ದೇವರ ಹೃದಯ ಒಡೆದೋಗುವಾಗ, ಈಗ ಆ ಪಾತ್ರೆಯನ್ನ ದೇವರು ಅವನ ಕೈಯಿಂದ ಬಿಡುವಾಗ ಅವನ ಕೆಳಗಡೆ ಬಿದ್ದು ಹೊಡೆಯಲ್ಪಟ್ಟ. ಅರ್ಥ ಆಗ್ತಾ ಇದೆಯಾ? ಸೌಲನನ್ನ ದೇವರು ಹಿಡಿದಿದ್ರು, ಹಿಡಿಯೋವರೆಗೂ ಚೆನ್ನಾಗೇ ಇದ್ದ. ದೇವ್ರ ಕರೆಗಳಲ್ಲಿ ಹಿಡಿದಿರುವಾಗ ಸಡನ್ ಕೆಳಗಡೆ ಓಡಿದು ಬಿಸಾಕಕ್ಕೆ ಇಷ್ಟಪಡಲ್ಲ, ಎಚ್ಚರಿಸ್ತಾರೆ. ಸೌಲನನ್ನು ಕೂಡ ಎಚ್ಚರಿಸಿದ್ರು. ಎಷ್ಟು ಎಚ್ಚರಿಸಿದ್ರು ಕೂಡ ಇನ್ನ ಪಾಪ ಜಾಸ್ತಿ ಮಾಡುವನಾಗಿ ಮಾರಪಟ್ಟ, ದೇವರಿಗೆ ವೈರಿಯಾಗಿ ಮಾರಪಟ್ಟ, ದೇವರಿಗೆ ವಿರೋಧವಾಗಿ ನಿಂತುಕೊಂಡ. ದೇವರಿಗೆ ಯಾವಾಗ ಹೃದಯ ಒಡೆಯಲ್ಪಡ್ತಾ ಆವಾಗ ದೇವರು ಅವನ ಕಡೆಯಿಂದ ಕೈ ತೆಗೆದ್ರು. ದೇವರು ಹಿಡಿತವನ್ನ ಬಿಟ್ಬಿಟ್ರು. ಬಿಟ್ಟು ತಕ್ಷಣ ನಿಮ್ಗೆ ಅರ್ಥ ಆಗ್ತಲ್ಲ, ನಿಮಗೆ ಅರ್ಥ ಆಗ್ತಾ ಇಲ್ಲ. ಪ್ರೈಸ್ ಲಾರ್ಡ್. ಇದೊಂದು ಪಾತ್ರೆ ಅಂತ ಇಟ್ಕೊಳ್ರಿ. ಈಗ ನನ್ನ ಕೈಯಲ್ಲಿದೆ, ನಾನು ಬಿಗಿಯಾಗಿ ಇಟ್ಕೊಂಡಿರೋವರೆಗೂ ಸೇಫ್ ಆಗಿರ್ತದೆ. ಹೌದಾ ಇಲ್ಲ? ಏನು ಮಾಡ್ರು ಕೆಳಗಡೆ ಬೀಳ್ತದ? ಇವಾಗ ಇದು ಬೀಳ್ಬೇಕಾದ್ರೆ ಏನು ಮಾಡಬೇಕು?
ಮಾತಾಡ್ಬೇಕು ಜೋರವಾಗಿ, ಎಲ್ಲ 5 ಬೀಳು ಮುಚ್ಚಿಬಿಟ್ಟಿದ್ದೀನಿ ಆಮೇಲೆ. ಈಗ ಇದೇನ್ ಮಾಡ್ರು ಕೆಳಗಡೆ ಬೀಳ್ತಾ ಇಲ್ಲ ಅಲ್ವಾ? ಇವಾಗ ಇದ್ದು ನನ್ಗೆ ಬೇಜಾರಾಯ್ತು. ನಾನೇನು ಹೇಳ್ತೀನಿ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಎಚ್ಚರವಾಗು, ಎಚ್ಚೆತ್ಕೋ, ಇದು ನನಗಿಷ್ಟ ಇಲ್ಲ. ಇಷ್ಟ ಇಲ್ದಿರೋದನ್ನ ನಾನು ನನ್ನ ಕೈ ಹಿಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಎಚ್ಚರಿಸ್ದೆ, ಬದಲಾಗಿಲ್ಲ, ಮತ್ತೆ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇರೋ ದೇವ್ರು ಏನು ಮಾಡ್ರು, ಮನಸ್ಸು ಹೊಡೆದ ದೇವರಿಗೆ. ಎಷ್ಟು ಹೇಳಿದ್ರು ಕೂಡ, ಎಷ್ಟು ಎಚ್ಚರಿಸಿದ್ರು ಕೂಡ, ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಕೂಡ ಮನ ತಿರುಗ್ತಾ ಇಲ್ಲ, ಎಚ್ಚೆತ್ಕೊಳ್ತಾ ಇಲ್ಲ, ಬಿಟ್ಟು ಬಿಡ್ತಾ ಇಲ್ಲ. ಏನು ಮಾಡಲಿ, ದೇವ್ರಿಗೆ ಇಷ್ಟ ಆಗಿಲ್ಲ, ಹೃದಯ ಹೊಡೆದೋಯ್ತು. ದೇವ್ರೇನು ಮಾಡಿದ್ರು, ಹಿಡ್ಕೊಂಡ್ರೆ ಹಿಡ್ತಾ ಬಿಟ್ರು. ಬಿಟ್ಟಿದ ತಕ್ಷಣ ಏನಾಯ್ತು, ಕೆಳಗಡೆ ಬಿತ್ತು. ಕೆಳಗಡೆ ಬಿದ್ದು ಸೇಮ್ ಸೌಲನ ಜೀವಿತ ಹಾಗೆ ಆಗಿದ್ದು. ಸೌಲನ ಜೀವಿತ ಹಾಗೆ ಆಗಿದ್ದು. ದೇವ್ರು ಬಿಡಕ್ಕೆ ಇಷ್ಟ ಇರಲಿಲ್ಲ, ಎಷ್ಟೋ ಎಚ್ಚರಿಸಿದ್ರು ಕೇಳಲಿಲ್ಲ. ದೇವ್ರ ಹೃದಯ ಹೊಡೆದೋಯ್ತು, ಬಿಟ್ಬಿಟ್ರು. ದೇವ್ರ ಹೃದಯ ಹೊಡೆದೋಗಿದ ತಕ್ಷಣ ದೇವ್ರು ಬಿಟ್ಬಿಟ್ರು. ಬಿಟ್ಟಿದ ತಕ್ಷಣ ಅವನು ಹೊಡೆದೋಗಿದ ತಕ್ಷಣ ಫಸ್ಟ್ ಅವನ ಒಳಗಡೆ ಬಂದಿದ್ದು ದುರಾತ್ಮ. ಅರ್ಥ ಆಗ್ತಾ ಇದೆಯಾ? ದೇವ್ರು ಹಿಡಿದಿಟ್ಟಿರೋವರೆಗೂ ಅಭಿಷಕ್ತ, ದೇವರ ಕರ್ರಗಳಲ್ಲಿ ಇರೋವರೆಗೂ ಅಭಿಷಕ್ತ. ದೇವ್ರ ಕೈ ಬಿಟ್ಟ ಮೇಲೆ ಅವನ ಅಭಿಷಕ್ತ ಅಲ್ಲ, ದುರಾತ್ಮನ ಪರವಶನಾಗಿ ಮಾರಪಟ್ಟಿದ್ದಾನೆ. ದೇವರ ಎಚ್ಚರಿಸಿದ್ರು, ಪಾಪ ಹೊಡೆದೋಗ್ಬಿಡ್ತೀಯ, ಹೊಡೆದೋಗ್ಬಿಡ್ತೀಯ. ಎಷ್ಟು ಎಚ್ಚರಿಸಿದ್ರು ಕೂಡ ಅವ್ರು ಎಚ್ಚೆತ್ತುಕೊಂಡಿಲ್ಲ, ಲಾಸ್ಟ್ಗೆ ಹೊಡೆದೋದ. ಅವನ್ನ ದೇವ್ರು ತಳ್ಳಿ ಹಾಕಿದ್ರು. ಇನ್ನೊಬ್ಬನ್ನ ಆರಿಸ್ಕೊಳ್ತಾ ಇದ್ದಾರೆ, ಅವನ್ನೇ ದಾವೀದನ ಕೂಡ ಆರಿಸ್ಕೊಂಡು ದಾವೀದನ ದೇವರ ಕರಗಳಲ್ಲಿ ಹಿಡ್ಕೊಂಡ್ರು. ಈಗ ದಾವೀದ ದೇವರ ಕರಗಳಲ್ಲಿದ್ದಾನೆ. ಸೂಪರ್ ಆಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ, ದೇವರಿಗೆ ವಿಧಿಯನಾಗಿ, ದೇವರಿಗೆ ಇಷ್ಟವುಳ್ಳವನಾಗಿ, ದೇವರ ಹೃದಯಕ್ಕೆ ಒಪ್ಪುವನಾಗಿ, ದೇವರಿಗೆ ಎಲ್ಲವೂ ಬೇಕಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ದೇವರ ಕೈಯಲ್ಲೇ ಇದ್ದಾನೆ. ಒಂದು ದಿನ ಸೈತಾನ ಇವನ ಮೇಲೆ ಕಣ್ಣು ಹಾಕಿದ, ಸೌಲನ ಮೇಲೆ ಕಣ್ಣು ಹಾಕಿದ. ಹಾಗೆ ದಾವೀದನ ಮೇಲೆ ಕೂಡ ಸೈತಾನ ಕಣ್ಣು ಹಾಕಿದ. ಈಗ ಈ ದಾವೀದ ಮೇಲ್ಮಾಳಿಗೆಯಲ್ಲಿ ಹೋಗ್ಬಿಟ್ಟು ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೆ. ಮೇಲ್ಮಾಳಿಗೆ ಮನೆ ಮೇಲೆ ಹೋಗ್ಬಿಟ್ಟು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದ. ಮೇಲ್ಮಾಳಿಗೆ ಮೇಲೆ ಹೋಗುವಾಗ ಪ್ರಾರ್ಥನೆ ಮಾಡಬೇಕಾದವನು ತಿರುಗಾಡ್ತಾ ಇದ್ದಾನೆ. ಸೈತಾನ ಏನ್ ಮಾಡ್ತಾ ಇದ್ದಾನೆ ಇವತ್ತು ಕೂಡ? ಹೇಳ್ರಿ, ಸೈತಾನನು ಸಿಂಹೋದಿಪಾದಲ್ಲಿ ಇವತ್ತು ಏನ್ ಮಾಡ್ತಾವನೆ? ಯಾರನ್ನ ಉಂಗ್ಲಿ ಅಂತೇಳಿ ತಿರುಗಾಡ್ತಾ ಇದ್ದಾನೆ. ಆದ್ರೆ ಈ ದಾವೀದ ಮೇಲ್ಛಾವಣಿ ಮೇಲಂತಸ್ತಿಗೆ ಹೋಗಿ ಏನ್ ಮಾಡ್ಬೇಕಾಗಿತ್ತು? ಮೊಣಕಾಲ ಹಾಕಿ ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿತ್ತು, ದೇವ್ರ ಸಮ್ಮುಖದಲ್ಲಿ ಕುತ್ಕೊಬೇಕಾಗಿತ್ತು. ಅದು ಮಾಡ್ದಿರ ಆ ಮೇಲ್ಮಾಳಿಗೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಆದ್ರೆ ಆಲೋಚನೆ ಕೊಟ್ಟಿದ್ದು ಯಾರು? ಸೈತಾನನು. ಅವ್ನು ತಿರುಗಾಡ್ತಾ ಇರುವಾಗ ಸ್ವಲ್ಪ ಕಣ್ಣೆತ್ತಿ ನೋಡ್ತಾಳೆ. ಬೆರ್ಷೆಬ ಗೊತ್ತಾ? ಬೆರ್ಷೆಬ ಎಂಬುದಾಗಿ ಹೇಳುವಂತ ಒಂದು ಸ್ತ್ರೀ ಆ ಕಡೆ ಸ್ನಾನ ಮಾಡ್ತಾ ಇರ್ತಾಳೆ. ಆ ಕಡೆ ಸ್ನಾನ ಮಾಡ್ತಾ ಇರುವಾಗ ಇವನೇನು ಮಾಡ್ತಾನೆ, ಬಂದವನು ಕುತ್ಕೊಂಡು ಪ್ರಾರ್ಥನೆ ಮಾಡುವನಾಗಿದ್ರೆ ಆ ಕಣ್ಣಿಗೆ ಅದು ಕಾಣ್ತಾ ಇರಲಿಲ್ಲ. ಸೈತಾನನಿಗೆ ಒಳಗಾಗ್ತಾ ಇರಲಿಲ್ಲ, ಪಾಪಕ್ಕೆ ಒಳಗಾಗ್ತಾ ಇರಲಿಲ್ಲ. ಇವನ ಕೆಲಸ ಏನಾಗಿತ್ತು? ಬಂದು ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡಬೇಕಾಗಿತ್ತು, ದೇವ್ರ ಸಮ್ಮುಖದಲ್ಲಿ ಸಮಯ ಕಳಿಬೇಕಾಗಿತ್ತು. ಅದನ್ನು ಬಿಟ್ಟು ಮೇಲೆ ತಿರುಗಾಡ್ತಾ ಇದ್ದಾನೆ. ತಿರುಗ್ತಾ ಒಂದ್ ಕಡೆ ಹೋಗಿ ನೋಡ್ತಾನೆ, ಅಲ್ಲಿ ಒಂದು ಹೆಂಗಸು ಬೆರ್ಷೆಬಳು ಸ್ನಾನ ಮಾಡ್ತಾ ಇರ್ತಾಳೆ. ಸಡನ್ ಆಗಿ ಇವನ ಕಣ್ಣು ಅವಳ ಮೇಲೆ ಹೋಗುತ್ತೆ. ನೋಡಿದ ತಕ್ಷಣ ಪಾಪ ಅವನ ಕಣ್ಣಲ್ಲಿ ಬರ್ತದೆ. ಪಾಪ ಪಾಪ ಅವನ ಕಣ್ಣಿನ ಒಳಗಡೆ ವಾಕ್ಯ ಬೀಳ್ತದೆ. ಈ ಕಣ್ಣು ತುಂಬಾ ಇಂಪಾರ್ಟೆಂಟ್ ಅಂತೆ. ಅದಕ್ಕೆ ಹುಷಾರಾಗಿಟ್ಕೊಬೇಕು. ಕಣ್ಣು ಮಟ್ಟು ಮಾನ ಮರ್ಯಾದೆಯಿಂದ ಹುಷಾರಾಗಿಟ್ಕೊಬೇಕು. ಈ ಕಣ್ಣು ಇಡೀ ದೇಹಕ್ಕೆ ಬೆಳಕಾಗಿದೆಯಂತೆ. ಅರ್ಥ ಆಗ್ತಾ ಇದೆಯಾ? ಕಣ್ಣು ಇಡೀ ದೇಹಕ್ಕೆ ಬೆಳಕು ಅಂತ ಹೇಳುವಾಗ ಇದೊಂದು ಕಣ್ಣು ಸಾಕು ನಿನ್ನ ದೇಹ ಪೂರ್ತಿ ಕತ್ಲು ಮಾಡ್ಲಿಕ್ಕೆ. ಹಲ್ಲೆಲೂಯ. ಅದಕ್ಕೆ ಸೈತಾನನು ಯೇಸು ಸ್ವಾಮಿನ ಕರ್ಕೊಂಡೋಗಿ ನೋಡು ನಾನು ಇದ್ಕೊಡ್ತೀನಿ ಅಂತ ತೋರಿಸ್ತಾವ. ಬಟ್ ಯೇಸು ಸಕಲ ಸೃಷ್ಟಿನೇ ಅವ್ರದ್ದು. ಹಲ್ಲೆಲೂಯ. ಸಕಲ ಸೃಷ್ಟಿಗಳ ವಲ್ಲಭ ಅವನಿಗೋಗಿ ತೋರಿಸ್ರಿ ಹೇಗೆ? ಹಲ್ಲೆಲೂಯ. ಯೇಸುವಿನ ಕಣ್ಣಿಗೆ ತೋರಿಸ್ತವನೆ. ನೋಡು. ಇವತ್ತು ಕೂಡ ಅಷ್ಟೇ, ದೇವರ ಮಕ್ಕಳನ್ನ, ಸೇವಕರನ್ನ ಸೈತಾನ ವಂಚನೆ ಮಾಡಿ ಕೆಲವು ಕಾರ್ಯಗಳು ತೋರಿಸಿ ಬೀಳಿಸ್ತಾ ಇದ್ದಾನೆ.
ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೇನು. ಹಲ್ಲೆಲೂಯ. ವಾಕ್ಯ ಹೇಳ್ತದೆ ಕಣ್ಣು ಹುಷಾರಾಗಿ ಇಟ್ಕೋಬೇಕು. ಯಾಕಂದ್ರೆ ಇಡೀ ಪಾತ್ರೆಯ ಪಾತ್ರ ಆ ಕಣ್ಣದಾಗಿದೆ. ಕಣ್ಣು ಸೂಕ್ಷ್ಮವಾಗಿ ಇಟ್ಕೊಬೇಕು. ಹಲ್ಲೆಲೂಯ. ಇಡೀ ದೇಹಕ್ಕೆ ಕಣ್ಣು ಬೆಳಕಾಗಿದೆ. ಅದಕ್ಕೆ ಯೋಬ ಹೇಳ್ತಾನೆ 31ನೇ ಅಧ್ಯಾಯದಲ್ಲಿ, ಯೋಬನ ಪುಸ್ತಕದಲ್ಲಿ 31ನೇ ಅಧ್ಯಾಯದಲ್ಲಿ ವಾಕ್ಯ ಓದ್ರಿ. ಯೋಬನ ಪುಸ್ತಕ 31ನೇ ಅಧ್ಯಾಯ 1ನೇ ವಾಕ್ಯ, ಬೇಗ ಪಟ್ಟಂತ. ಅಯ್ಯೋ, ಸಹಾಯಕ್ಕಾಗಿ ಐಗುಪ್ತವನ್ನು ಯೋಬನ ನನ್ನ ಕಣ್ಣುಗಳೊಡನೆ ತೆಗೆದವರ ಗೊತ್ತಿಲ್ಲ, ಯಾವ ಬೈಬಲ್ ಅಲ್ಲಿ ತೆಗೆದವರ ಗೊತ್ತಿಲ್ಲ ನನಗೆ. ನನ್ನ ಕಣ್ಣುಗಳೊಡನೆ ಕೇಳಿಸ್ಕೊಬೇಕು. ನನ್ನ ಕಣ್ಣುಗಳ ಒಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ನಿಬಂಧನೆ ಅಂದ್ರೆ ಏನು? ನಿಬಂಧನೆ ಅಂದ್ರೆ ಏನು? ನಿಬಂಧನೆ ಅಂದ್ರೆ ಒಡಂಬಡಿಕೆ, ಒಪ್ಪಂದ. ಒಪ್ಪಂದ ಯಾರ ಹತ್ರ? ಮನುಷ್ಯರ ಹತ್ರ ಅಲ್ಲ, ಪಿಗರ್ ಹತ್ರ ಅಲ್ಲ. ಹಲ್ಲೆಲೂಯ. ಕೆಲ ಜನ ನೋಡ್ದ ನಿನ್ ಪಿಗರ್ ಹೋಗ್ತಾವಳಂತೆ, ನೋಡ್ದ ನಿನ್ ಹುಡುಗ ಹೋಗ್ತಾವನಂತೆ. ಹಲ್ಲೆಲೂಯ. ಮನುಷ್ಯರ ಹತ್ರ ನನ್ನ ಕಣ್ಣುಗಳಲ್ಲಿ ನನ್ನ ಒಡಂಬಡಿಕೆ ಮಾಡಿಕೊಂಡಿಲ್ಲ. ಹಲ್ಲೆಲೂಯ. ಯೋಬ ಹೇಳ್ತಿದ್ರೆ, ನಾನು ನನ್ನ ಕಣ್ಣುಗಳಲ್ಲಿ ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಫಸ್ಟಿಂದ ಹೋದಪ್ಪ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ನಿಬಂಧನೆಯನ್ನು ದೇವರೊಟ್ಟಿಗೆ ಮಾಡಿಕೊಂಡಿದ್ದೇನೆ. ಆದ ಕಾರಣ ನಾನು ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಯುವತಿಯ ಮೇಲೆ ಹೇಗೆ ನಾನು ಕಣ್ಣನ್ನ ಇಟ್ಟೇನು. ಸಾಕು. ಕೆಲ ಜನರು ಹಾಗೆ ಹುಡುಗ ಹುಡುಗಿ ಮೇಲೆ ಕಣ್ಣಿಟ್ಬಿಡ್ತಾನೆ. ಹುಡುಗಿ ಹೇಳ್ರಿ, ಸದ್ಯ ಹುಡುಗಿರಿ ಅಂತ ಹೇಳಿಲ್ಲ. ಹುಡುಗಿ ಹುಡುಗನ ಮೇಲೆ ಕಣ್ಣಿಟ್ಬಿಟ್ಟಾಗ ಅಪ್ಪ ಅಮ್ಮನೂ ಕಾಣಲ್ಲ, ದೇವರು ಕಾಣಲ್ಲ, ಪ್ರಪಂಚನೂ ಕಾಣಲ್ಲ, ಏನು ಕಾಣಲ್ಲ. ಯಾಕೆ? ಹುಟ್ಟು ಕುರುಡ ನನ್ನ ಬದುಕು ಕೆಟ್ಟದಣ್ಣ. ಹಲ್ಲೆಲೂಯ. ಯಾವಾಗ ದೇವ್ರತ್ರ ನಿಬಂಧನೆ ಮಾಡಿಕೊಳ್ಳಲ್ಪಟ್ಟ ಕಣ್ಣು ಬೇರೆವುಗಳ ಮೇಲೆ ಇಡ್ತಾರೋ ಅವರಿಗೆ ದೇವ್ರಿಗೆ ಭಯ ಕಾಣಲ್ಲ, ದೇವ್ರು ಕಾಣಲ್ಲ, ಪ್ರಪಂಚ ಕಾಣಲ್ಲ, ಲೋಕ ಕಾಣಲ್ಲ, ಪರಿಶುದ್ಧತೆ ಕಾಣಲ್ಲ, ಸಭೆ ಕಾಣಲ್ಲ, ಸೇವಕರು ಕಾಣಲ್ಲ, ಅಪ್ಪ ಅಮ್ಮ ಕಾಣಲ್ಲ, ಯಾರು ಕಾಣಲ್ಲ. ಯಾಕೆ? ಕಣ್ಣು ಇಟ್ಟುಬಿಟ್ಟವ್ರೆ. ತೆಗೆದು ಇಟ್ಟುಬಿಟ್ರೆ ಅಲ್ಲಿ ಕಣ್ಣಿಲ್ಲವಲ್ಲ, ಅಲ್ಲಿ ಇದೆ ಕಣ್ಣು. ಕಣ್ಣಿದ್ದಿದ್ರೆ ಕಾಣ್ತಾ ಇತ್ತು. ಈಗ ನೀವು ಎಷ್ಟೇ ಹೇಳ್ರಿ ಕಣ್ಣು ಕಾಣಲ್ಲ. ಅವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಏನಂತ ಹೇಳಿ? ಹುಟ್ಟು ಕುರುಡಣ್ಣ ನನ್ನ ಬದುಕು ಕೆಟ್ಟದಣ್ಣ. ಹಲ್ಲೆಲೂಯ. ದೇವ್ರು ಹೇಳ್ತಾರೆ, ಇಡೀ ದೇಹದ ಪಾತ್ರೆಗೆ ಮುಖ್ಯ ಪಾತ್ರ ಯಾವ್ದು ಗೊತ್ತಾ? ಕಣ್ಣು. ಈ ಕಣ್ಣನ್ನ ನೀನು ದೇವರೊಟ್ಟಿಗೆ ನಿಬಂಧನೆ ಮಾಡ್ಕೊಬೇಕು. ಆ ಒಂದು ಕಣ್ಣು ಇಡೀ ಪಾತ್ರೆಯನ್ನ ಕೆಡಿಸುವಂಥದ್ದು, ಕುಟುಂಬಗಳನ್ನ ಕೆಡಿಸುವಂಥದ್ದು. ಹಲ್ಲೆಲೂಯ. ನಿನ್ನ ಕಣ್ಣು ಜಾಗೃತಿಯಾಗಿ ನೋಡಕ. ಅದಕ್ಕೆ ಯೋಬ ಹೇಳ್ತಾನೆ, ನನ್ನ ಕಣ್ಣುಗಳನ್ನು ನನ್ನ ದೇವರೊಟ್ಟಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ. ಯುವತಿಯ ಮೇಲೆ, ಲೋಕದ ಮೇಲೆ, ಪಾಪದ ಮೇಲೆ, ಇಚ್ಛೆಗಳ ಮೇಲೆ ನಾನು ಹೇಗೆ ಕಣ್ಣಿಟ್ಟೇನೋ ನಾನು ಕಣ್ಣಿಡಲ್ಲ. ನನ್ನ ಕಣ್ಣು ದೇವರ ಮೇಲಿದೆ. ಅದಕ್ಕೆ ಅಪೊಸ್ತಲನಾಗಿರೋ ಪೌಲ ಹೇಳ್ತಾನೆ, ನಾನು ಮೇಲಾದವುಗಳನ್ನು ನೋಡಿಕೊಂಡು, ಉನ್ನತವಾದದನ್ನು ನೋಡಿಕೊಂಡು ನಾನು ಪ್ರಯಾಣ ಮಾಡ್ತಾ ಇದ್ದೇನೆ. ಆ ಉನ್ನತ ಯಾರು? ದೇವರು. ಆ ಉನ್ನತ ಯಾವುದು? ದೇವರ ವಾಕ್ಯ. ಆ ಉನ್ನತ ಯಾವುದು? ದೇವರ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೋಯ್ತಾ ಇರ್ಬೇಕು ಅನ್ಸುತ್ತೆ. ಇನ್ನ ವಾಕ್ಯಗಳು ಸುಮಾರಿದೆ. ಒಂದೇ ವಾಕ್ಯ ಎತ್ಕೊಂಡು ಇಲ್ಲಿ ಬಂದಿದ್ದು ನಾನು. ದೇವ್ರು ಕೊಟ್ಟರು, ಮನೇಲೂ ಕೂಡ ನಾನು ಬೈಬಲ್ ಓಪನ್ ಮಾಡಿಲ್ಲ ಇವತ್ತು. ದೇವ್ರು ಕೊಟ್ಟರು, ಒಂದೇ ಆಶ್ರಮ ಕೀರ್ತನೆ ಮಾಡ್ತಾ ಇರುವಾಗ ಆ ಒಂದು ವಾಕ್ಯ ನೋಡುವಾಗ ಇಂಥ ಜಾಗದಲ್ಲಿ ದೇವ್ರು ಮಾತಾಡೋ ಒಂದು ವಾಕ್ಯ ಎತ್ಕೊಂಡು ನಾನು ನಿಂತ್ಕೊಂಡಿದ್ದು. ನಡೆಸ್ತಾ ಇರೋದು ಪೂರ್ತಿ ದೇವರ ಆತ್ಮನೇ. ಹಲ್ಲೆಲೂಯ, ಹಲ್ಲೆಲೂಯ.
ಯೋಬ ಹೇಳ್ತಾನೆ, ಯುವತಿಯ ಮೇಲೆ ನಾನು ಹೇಗೆ ಕಣ್ಣಿಟ್ಟೆನೋ, ನನ್ನ ಕಣ್ಣುಗಳು ದೇವರೊಟ್ಟಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ. ಇವತ್ತು ನಾವು ಹಳೆ ಒಡಂಬಡಿಕೆಯಲ್ಲಿ ಅವನ ಆ ರೀತಿ ಜೀವಿಸುವನಾಗಿದ್ರೆ, ಇವತ್ತು ನಾವು ಹಳೆ ಒಡಂಬಡಿಕೆಯವರಲ್ಲ, ನಾವು ಹೊಸ ಒಡಂಬಡಿಕೆಯವರು. ಕೇಳಿಸ್ಕೊಳ್ರಿ. ಹಳೆ ಒಡಂಬಡಿಕೆಯಲ್ಲಿ ಅವನು ಆ ರೀತಿ ಕಣ್ಣನ್ನ ನಿಬಂಧನೆಯನ್ನ ಮಾಡಿಕೊಂಡ್ರೆ, ಹಳೆ ಒಡಂಬಡಿಕೆಯಲ್ಲಿ ಅಷ್ಟವನ್ನ ಕಟ್ನಿಟ್ಟಾಗಿದ್ರೆ, ಹೊಸ ಒಡಂಬಡಿಕೆ ಮಕ್ಕಳು ನಾವಾಗಿದ್ದೇವೆ. ಬರೀ ಕಣ್ಣು ಮಾತ್ರವಲ್ಲ, ನಮ್ಮ ತುದಿ ಗಾಲಿಂದ ಹಿಡಿದು ನಮ್ಮ ತುದಿ ತಲೆವರೆಗೂ ದೇವರೊಟ್ಟಿಗೆ ನಿಬಂಧನೆ ಮಾಡಿಕೊಳ್ಬೇಕು. ಚಪ್ಪಾಳೆ ಬರಲ್ಲ, ಆಮೇಲೆ ಬರಲ್ಲ. ಯಾಕಂದ್ರೆ ಪಾಪದ ಪ್ರಸಂಗ ಇದು, ಪಾಪ ಎಚ್ಚರಿಕೆ ಪ್ರಸಂಗ ಇದು. ಯಾಕಂದ್ರೆ ನನ್ನ ದೇವರು ನಿನ್ನನ್ನು ಬರೀ ಪಾತ್ರೆಯಾಗಿ ನೋಡ್ಲಿಕ್ಕೆ ಇಷ್ಟಪಡಲ್ಲ. ದೇವರ ಕೈಯಲ್ಲಿರುವಂತ ಸುಂದರವಾಗಿರುವಂತ ಒಂದು ಒಳ್ಳೆಯ ಕಿರೀಟವಾಗಿರ್ಲಿಕ್ಕಾಗಿ ಅವನು ಇಷ್ಟಪಡ್ತಾ ಇದ್ದಾನೆ. ಇದು ಸೈತಾನನಿಗೆ ಗೊತ್ತು, ಅದಕ್ಕೆ ನಿನ್ನ ವಂಚಿಸ್ತಾ ಇದ್ದಾನೆ. ಆದ್ರೆ ದೇವರು ಇವತ್ತು ಆ ವಂಚನೆಯನ್ನ ಎಚ್ಚರಿಸ್ತಾ ಇದ್ದಾನೆ. ಎಚ್ಚೆತ್ತುಕೋ, ಮನೆ ತಿರುಗು ದೇವರ ಕಡೆಗೆ. Hallelujah. Praise the Lord. ನೀನು ಒಂದು ವೇಳೆ ಒಡೆಯಲ್ಪಟ್ಟಿದ್ಯಾ, ಇನ್ನಷ್ಟೇ ಈ ಪಾತ್ರೆ ಒಡೆದೋಯ್ತು, ದೇವರಿಗೆ ಉಪಯೋಗ ಇಲ್ಲ ಅಂತ ನೀನು ಆಲೋಚನೆ ಮಾಡ್ತಾ ಇದೆಯಾ? ಡೋಂಟ್ ವೆರಿ. ನಿನ್ನ ಒಳಗಡೆ ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ಬರುವಂತ ಒಂದು ಸ್ವಭಾವ ನಿನಗಿದ್ರೆ, ನನ್ನ ದೇವರು ನಿನ್ನ ವಿಷಯದಲ್ಲಿ ಒಳ್ಳೆ ಕುಂಬಾರನಾಗಿರ್ತಾನೆ. ಹೊಡೆದೋಗಿರ್ಬೋದು, ನೋ ಪ್ರಾಬ್ಲಮ್. ಮತ್ತೆ ಅವನ ಕರಗಳಲ್ಲಿ ನಿನ್ನ ರೂಪಿಸ್ತಾನೆ, ಮತ್ತೆ ಅವನ ಕರಗಳಲ್ಲಿ ನಿನ್ನ ಎತ್ಕೊಳ್ತಾನೆ, ಮತ್ತೆ ಅವನ ಕರಗಳಲ್ಲಿ ನಿನ್ನ ಹಿಡಿದು ನಡೆಸ್ತಾನೆ. ಅವನು ಜೀವಂತವಾಗಿರೋ ದೇವರು, ಕೃಪಾವುಳ್ಳ ದೇವರು, ಪ್ರೀತಿ ಉಳ್ಳ ದೇವರು, ದಯೆ ಉಳ್ಳ ದೇವರು, ಕರುಣೆ ಉಳ್ಳ ದೇವರು. ಅವನು ಕ್ಷಮಿಸುವಂತ ದೇವರು. ಇವತ್ತು ಒಪ್ಪಿಸ್ಕೊಟ್ಬಿಡ ತನ್ನ ಕೈಯಲ್ಲಿ, ನಿನ್ನ ಸುಂದರವಾದ ಕಿರೀಟವಾಗಿ ಮಾರ್ಪಡಿಸ್ತಾನೆ. ಸುಂದರವಾದ ಕಿರೀಟವಾಗಿ ನಿನ್ನ ಮಾರ್ಪಡಿಸ್ತಾನೆ. ದೇವರಾತ್ಮ ಇನ್ನೊಂದು ಕಡೆ ಒಂದು ವಾಕ್ಯ ಜ್ಞಾಪಕ ಪಡಿಸ್ತಾ ಇದ್ದಾರೆ. ಆ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ, 49ನೇ ಅಧ್ಯಾಯ 14, 15, 16 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಸಿಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ. ಯೆಹೋವನು ದೇವರು ನನ್ನನ್ನ ಕೈ ಬಿಟ್ಟಿದ್ದಾನೆ. ಕರ್ತನು ನನ್ನನ್ನು ಮರೆತಿದ್ದಾನಲ್ಲ. ಯೆಹೋವನು ನನ್ನ ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಳ್ತಾ ಇದ್ದಾರೆ. ನಿಜವಾಗಲೂ ಹೇಳ್ತೀನಿ, ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಮನುಷ್ಯರು ನಿಮ್ಮನ್ನು ಮರೆತೋಗಿದ್ದಾರೆ. ನಿಮ್ಮ ರಿಲೇಷನ್ಗಳು ನಿಮ್ಮನ್ನು ಮರೆತೋಗಿದ್ದಾರೆ. ನಿಮ್ಮ ಸಂಬಂಧಿಕರು ನಿಮ್ಮನ್ನ ಮರೆತು ಹೋಗಿದ್ದಾರೆ. ನಿಮ್ಮ ನೆರೆ ಹೊರೆಯವರು ನಿಮ್ಮನ್ನ ಮರೆತು ಹೋಗಿದ್ದಾರೆ. ಅವರ ಜ್ಞಾಪಕದಲ್ಲೂ ನೀವಿಲ್ಲ. ಆದ್ರೆ ದೇವರು ಮಾತ್ರ ನಿಮ್ಮನ್ನ ಯಾವತ್ತು ಅವನ ಮರೆತಿಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಅವಾಗಲೇ ಹೇಳಿದೆ, ದಾವೀದನ ಬಗ್ಗೆ ಅರ್ಥದಲ್ಲಿ ಬಿಟ್ಟುಬಿಟ್ಟೆ. ದಾವೀದ ಪ್ರಾರ್ಥನೆ ಮಾಡಬೇಕಾಗಿತ್ತು, ಪ್ರಾರ್ಥನೆ ಮಾಡಿಲ್ಲ. ಅವನು ತಿರುಗಾಡುವಾಗ ಯುವತಿ ಮೇಲೆ ಕಣ್ಣು ಹೋಯಿತು, ಅವನು ಪಾಪ ಮಾಡ್ತಾವನೆ. ನೆಕ್ಸ್ಟ್ ಆ ಯುವತಿಯನ್ನು ಬಿಟ್ಟಿಲ್ಲ. ಇವನು ರಾಜ, ಯಾರು ಬೇಕಾದ್ರೂ ಮೋಹಿಸ್ಬೋದು, ಇವನು ಯಾರು ಬೇಕಾದ್ರೂ ಅನುಭೋಗಿಸ್ಬೋದು. ಆಗ ಇವನೇನು ಮಾಡ್ತಾವನೆ, ತನ್ನ ಆಳುಗಳಿಗೆ ಹೇಳ್ತಾನೆ, ಅವಳು ನನಗೆ ಬೇಕು ಅಂತೇಳಿ ಕರೆಸ್ಕೊಂಡು ಅವಳೊಟ್ಟಿಗೆ ಸಹವಾಸ ಮಾಡಿ ಅವಳನ್ನ ಪ್ರೆಗ್ನೆಂಟ್ ಮಾಡಿ ಪಾಪ ಮಾಡ್ತಾನೆ. ಅವ್ರ ಗಂಡನ ಗೊತ್ತಾಗುತ್ತೆ, ಗಂಡನ ಕೊಲ್ತಾನೆ. ಫಸ್ಟ್ ಆಫ್ ಆಲ್ ಅವ್ನು ಮಾಡ್ತಾ ಇರೋದು ಪಾಪನೇ, ಅಲ್ಲಿ ಸಂಸಾರ ಕೆಡಿಸಿದಾನೆ. ಎರಡನೇದಾಗಿ ಅವಳನ್ನ ಪ್ರೆಗ್ನೆಂಟ್ ಮಾಡಿದಾನೆ. ಮೂರನೇದಾಗಿ ಅವ್ರ ಗಂಡನನ್ನ ಕೊಲ್ಲಿಸ್ತಾ ಇದ್ದಾನೆ. ಯಾರು? ದಾವೀದ. ಹಲ್ಲೆಲೂಯಾ. ಅದಕ್ಕೆ ನನ್ನ ದೇವರು ಅವನ ಕೈಯಲ್ಲಿ ಆಲಯವನ್ನು ಕಟ್ಟಿಸಿಲ್ಲ. ಅದಕ್ಕೆ ನನ್ನ ದೇವರು ದಾವೀದನ ಕೈಯಲ್ಲಿ ಆಲಯವನ್ನು ಕಟ್ಟಿಸಿಲ್ಲ. ಯಾಕಂದ್ರೆ ಅವನು ವ್ಯಭಿಚಾರಿಯಾಗಿ ಮಾರಪಟ್ಟ, ಅವನು ದ್ರೋಹಿಯಾಗಿ ಮಾರಪಟ್ಟ, ಅವನ ಕೈಗಳೆಲ್ಲ ರಕ್ತಮಯವಾಗಿ ಮಾರ್ಪಟ್ಟಿತ್ತು. ದೇವರ ಆಲಯ ಕಟ್ಟಬೇಕಾದ್ರೆ ಅಷ್ಟನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ದೇವರ ಆಲಯವನ್ನು ಕಟ್ಟಬೇಕಾದ್ರೆ ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿಯ ಮೂಲಕವಾಗಿ ಮಾತ್ರವೇ ದೇವರ ಆಲಯವನ್ನು ಸೇವೆಯನ್ನು ಮಾಡಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್.
ಈಗ ಪಾಪ ಮಾಡ್ದ, ಏನ್ ಪಾಪ? ಅವಳನ್ನ ಮೋಹಿಸ್ದ, ಜೊತೆ ಸೇರ್ದ, ಪ್ರೆಗ್ನೆಂಟ್ ಮಾಡ್ದ. ಅದು ಪ್ರೆಗ್ನೆಂಟ್ ಗಂಡನ ಗೊತ್ತಾಗ್ಬಿಡ್ತು ಅಂತ ಹೇಳಿ ಗಂಡನು ಕೊಲ್ಸ್ಬಿಟ್ಟ. ಅಲ್ಲೋಯ, ಇದೆಲ್ಲ ಯಾರು ನೋಡ್ತಾ ಇದ್ರು? ಇದೆಲ್ಲ ಯಾರು ನೋಡ್ತಾ ಇದ್ರು? ದಾವೀದನನ್ನು ತನ್ನ ಕೈಗಳಲ್ಲಿ ಸೃಷ್ಟಿ ಮಾಡಿದಂತ ಸೃಷ್ಟಿಗಳ ಕರ್ತನವನ್ನ ನೋಡ್ತಾ ಇದ್ರು. ಅವ್ನು ತಿಳ್ಕೊಬಿಡ ನಾನು ಮರಿ ಆಗ್ಬಿಟ್ಟಿದ್ದೀನಿ ಅಂತ. ಇಲ್ಲ, ಅವ್ನು ದೇವರ ಕೈಲಿರುವಾಗ ದೇವರು ಹೇಗೆ ಮರಿಲಿಕ್ಕೆ ಸಾಧ್ಯ? ದಾವೀದ ಇನ್ನೊಂದು ಕಡೆ ಹೇಳ್ತಾನೆ, ನನ್ನ ಪಾತಾಳಕ್ಕೆ ಹೋದ್ರು ಕೂಡ ನೀನಲ್ಲಿ ಇದೆಯಲ್ಲಪ್ಪ. ಯಾಕಂದ್ರೆ ದಾವೀದನ ಕರಗಳಲ್ಲಿ ದೇವರು ಹಿಡಿದಿದ್ದಾರೆ. ದೇವರು ಯಾರನ್ನ ಹಿಡಿದಿರ್ತಾರೋ ಅವರು ದೇವರ ಅನುಮತಿ ಇಲ್ದಿರ ಎಲ್ಲೂ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇವಾಗ ಐಕ್ಸ್ ಸವಾಸನ ಮಾಡಿಬಿಟ್ಟ, ವ್ಯಭಿಚಾರನ ಮಾಡಿಬಿಟ್ಟ, ಪ್ರೆಗ್ನೆಂಟ್ ಮಾಡಿಬಿಟ್ಟ, ಅದ್ರ ನಿಮಿತ್ತ ಕೊಲೆಯನ್ನು ಮಾಡಿಬಿಟ್ಟ, ಎಲ್ಲ ಮಾಡಿಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡ್ಬಿಟ್ಟು ಈಗ ನಾನು ಪರಿಶುದ್ಧನು ಅಂತೇಳಿ ಏನು ಇಲ್ಲದೆ ಸಿಂಹಾಸನ ಕೂತಿದ್ದಾನೆ. ಎಲ್ರಿಗೇನು ರಾಜ. ಅಪ್ಪ ಜನರು ಗೊತ್ತಾ ಇವನು ಯಾರು? ರಾಜ. ಕೊತ್ತಂಬಿರಿ ನನಗೆ ಗೊತ್ತಿಲ್ಲ. ಇವನು ಯಾರು? ರಾಜ. ಬಟ್ ಪಾಪ ಮಾಡೋದು ಯಾರು ಗೊತ್ತು? ದಾವೀದನಿಗೆ ಗೊತ್ತು. ದಾವೀದನನ್ನ ಕೈಗಳಲ್ಲಿ ರೂಪಿಸಿ ಹಿಡಿದಂತ ದೇವ್ರು ಗೊತ್ತು. ಇದು ಮರೆ ಮಾಡೋಕ್ಕಾಗಲ್ಲ. ಇವನೇನು ಮಾಡ್ತಿದ್ದಾನೆ? ಏನು ತಪ್ಪು ಮಾಡಿದ ನಂತರ ಹಿಂಗೆ ಕೂತಿದ್ದಾನೆ ಸಿಂಹಾಸನದ ಮೇಲೆ. ಯಾರು? ಕಳ್ಳ. ಯಾರು? ದಾವೀದ. ಆ ಟೈಮಲ್ಲಿ ದೇವರೇನು ಮಾಡಿದ್ರು ಗೊತ್ತಾ? ಹೇಗೆ ಸೌಲನ ಹತ್ರ ಸ್ಟಾರ್ಟಿಂಗಲ್ಲಿ ಮಾತಾಡಿದ್ರು, ಎಚ್ಚರಿಸಿದ್ರು, ಎಚ್ಚರಿಸ್ಲಿಕ್ಕೆ ನೋಡ್ರು, ಸೇಮ್ ಹಾಗೆ ದಾವೀದನ ಹತ್ರನು ಕೂಡ ದೇವರು ಒಂದು ಪ್ರವಾದಿನ ಕಳಿಸ್ತಾ ಇದ್ದಾರೆ. ಒಂದು ಪ್ರವಾದಿನ ಕಳಿಸ್ತಾ ಇದ್ದಾರೆ. ಪ್ರವಾದಿ ಬರ್ತಾ ಇದ್ದಾನೆ, ಬಂದ್ಬಿಟ್ಟು ರಾಜ ನನ್ನ ಒಂದು ವಿಷಯ ಇದೆ ಅಂತ ಕೇಳ್ತಾನೆ. ರಾಜ ಹೇಳ್ತಾನೆ, ಏನ್ ಹೇಳು? ಒಬ್ಬ ಬಡವ ತುಂಬಾ ಕಷ್ಟದಲ್ಲಿರುವನು. ಅವನು ಹೇಗೋ ಏನೋ ಮಾಡಿ ಒಂದು ಕುರಿಯನ್ನ ಕಷ್ಟಪಟ್ಟು ಒಂದು ಕುರಿಮರಿಯನ್ನು ತೆಗೆದುಕೊಂಡ. ಅವನು ಬಡವ. ಅವನ ಹತ್ರ ಇದ್ದಿದ್ದ ಒಂದೇ ಒಂದು ಕುರಿಮರಿ, ಅದು ಬಿಟ್ಟರೆ ಹತ್ರ ಏನಿರಲಿಲ್ಲ. ತುಂಬಾ ಬಡವನಾಗಿದ್ದ. ಆದ್ರೆ ಆ ದೇಶದಲ್ಲಿ ಅವನ ಮನೆ ಸ್ವಲ್ಪ ದೂರದಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತನಿಗೆ ಬೇಕಾದಷ್ಟು ಕುರಿ, ದನ, ಒಂಟೆ, ಕತ್ತೆಗಳ ಎಲ್ಲ ಇದೆ. ಬಹು ಶ್ರೀಮಂತನಾಗಿದ್ದ. ಅವನು ಒಂದು ಫಂಕ್ಷನ್ ನಡೀತು. ಅವನ ಒಂದು ಫಂಕ್ಷನ್ ನಡೀತು. ಆ ಫಂಕ್ಷನ್ಗೆ ಬರುವ ಜನಗಳಿಗೆ ಅಡಿಗೆ ಮಾಡಾಕ್ಬೇಕಾಗಿತ್ತು. ಇವನೇನು ಮಾಡ್ತಾನೆ, ತನ್ನ ಹತ್ರ ಅನೇಕ ಕುರಿಗಳಿದ್ರು ಕೂಡ ಆ ಕುರಿಗಳನ್ನು ಬಿಟ್ಟು ಆ ಬಡವನಾಗಿರುವಂತ ಒಂದೇ ಒಂದು ಕುರಿ ಇಟ್ಟುಕೊಂಡಿರುವಂತ ಆ ಬಡಪಾಯಿಯ ಕುರಿಯನ್ನು ತೆಗೆದುಕೊಂಡೋಗಿ ಕಡಿದು ಔತಣವನ್ನ ಮಾಡಿ ಅವರಿಗೆ ಊಟವನ್ನ ಬಡಿಸ್ಬಿಟ್ಟ. ಈಗ ಪಾಪ ಅವನ ಗತಿ. ಪಾಪ. ಇದು ಸರಿನಾ? ಆ ಶ್ರೀಮಂತ ಮಾಡಿದ್ದು. ಅವನ ಮನೆಯಲ್ಲಿ ಬೇಕಾದಷ್ಟು ಕುರಿಗಳಿವೆ, ಅದನ್ನೆಲ್ಲ ಬಿಟ್ಬಿಟ್ಟ. ಒಂದೇ ಒಂದು ಕುರಿ ಬಡವನಾಗಿರೋನ ಹತ್ರ ಕಿತ್ತುಕೊಂಡು ಅದನ್ನ ಕುಯ್ದು ಜನಗಳಿಗೆ ಆಹಾರ ಮಾಡಿಬಿಟ್ಟ. ಇದು ಸರಿನಾ ರಾಜ ಅಂತ ಪ್ರವಾದಿ ಕೇಳ್ತಾ ಇದ್ದಾನೆ ದಾವೀದನನ್ನ. ಈಗ ದಾವೀದ ಯಾರು? ರಾಜ. ಇದು ಕೇಳಿದ ತಕ್ಷಣ ದಾವೀದನ ಮೈ ಬೆಂಕಿ ಆಗ್ಬಿಡ್ತು. ದಾವೀದನ ಮೈ ಬೆಂಕಿ ಆಗ್ಬಿಡ್ತು. ಈಗ ದಾವೀದ ಹೇಳ್ತವನು, ಅವನು ಯಾರೇ ಆಗಿರ್ಲಿ ಈ ಕ್ಷಣದಲ್ಲಿ ಅವನು ಸಾಯ್ತಕ್ಕವನು. ಅಲ್ಲೋಯ, ಯಾರು ಹೇಳ್ತಾರದು? ಏನಂತ ಹೇಳ್ತಾವನ? ಅವನು ಯಾರೇ ಆಗಿರ್ಲಿ, ಅವನು ಎಂತ ಶ್ರೀಮಂತನಾಗಿರ್ಲಿ, ಎಂತ ಗೋಡಂಬಿ ಆಗಿರ್ಲಿ, ಅವನು ಎಂತ ಬಾದಾಮಿ ಆಗಿರ್ಲಿ, ಅವನೇನಾಗ್ಬೇಕು? ಸಾಯತಕ್ಕವನು ಅಂತ ಹೇಳ್ಬಿಟ್ಟು ರಾಜ ಹೇಳ್ತಾ ಇದ್ದಾನೆ. ಆಗ ಪ್ರವಾದಿ ಹೇಳ್ತಾ ಇದ್ದಾನೆ, ಅವನು ಬೇರೆ ಯಾರು ಅಲ್ಲಪ್ಪ, ಕಳ್ಳ ನೀನೇ ಅಂತ. ಅವನ್ ಬೇರೆ ಯಾವ ಬಾದಾಮಿಯನೂ ಅಲ್ಲ, ಗೋಡಂಬಿನೂ ಅಲ್ಲ, ಆಕ್ರುಟ್ಟು ಅಲ್ಲ, ಅದು ನೀನೇ. ಈಗ ಇವನ್ ರಾಜ. ಸತ್ಯ ಈಗ ದೇವರು ಇವನಿಗೆ ತಿಳಿಸ್ಬಿಟ್ರು. ಯಾರಿಗೆ? ಪ್ರವಾದಿಗೆ. ಇವಾಗ ಇವನ್ ರಾಜ ಏನ್ ಮಾಡೋದಾಗಿತ್ತು? ಯಾರಿಗೂ ಗೊತ್ತಿಲ್ದಂಗೆ ಮರ್ಡರ್ ಮಾಡೋದಾಗಿತ್ತು ಅವನು ಕೂಡ. ಆದ್ರೆ ಆ ರಾಜ ಏನ್ ಮಾಡ್ದ ಗೊತ್ತಾ? ಆ ರಾಜ ಸಿಂಹಾಸನದಿಂದ ಹಂಗೆ ಕೆಳಗಡೆ ಬಿದ್ದಂತೆ ದೇವ್ರ ಮುಂದ್ಗಡೆ. ಅಯ್ಯೋ ಪಾಪಿ ನಾನೇ,
ನಾನು ಆ ಪಾಪ ಮಾಡಿಬಿಟ್ಟೆ, ನಾನೀಗ ಒಡೆಯಲ್ಪಟ್ಬಿಟ್ಟಿದ್ದೇನೆ, ನಾನು ಪಾಪಿ ಆಗಿದ್ದೇನೆ, ನನಗೆ ಕ್ಷಮಿಸು ದೇವರೇ ಅಂತ ದೇವರ ಹತ್ರ ಅವನು ಮೊಣಕಾಲಾಗಿ ಹೃದಯ ಪಡ್ಕೊಂಡು ಮನ ತಿರುಗಿದ. ವಾಕ್ಯ ಹೇಳ್ತದೆ, ದೇವರು ಅವನ ಕ್ಷಮಿಸಿದ್ನು, ದೇವರು ಮತ್ತೆ ಅವನವನ ಕೈಗಳಲ್ಲಿ ಹಿಡಿದವನ ರೂಪಿಸಿದ್ನು. ಈಗ ದಾವೀದನು ದೇವರ ಕೈಯಲ್ಲಿ ಬರೀ ಪಾತ್ರೆಯಾಗಿಲ್ಲ, ದೇವರ ಕೈಯಲ್ಲಿ ಸೃಷ್ಟಿಸಲ್ಪಟ್ಟು ಮರು ಸೃಷ್ಟಿಸಲ್ಪಟ್ಟು ಸುಂದರವಾದ ಕಿರೀಟವಾಗಿ ದೇವರ ವಾಕ್ಯ ಬೀಳ್ತದೆ, ಅವನು ಸಾಯವರೆಗೂ ರಾಜನಾಗಿದ್ದಂತೆ. ಹಲ್ಲೆಲೂಯಾ. ದಾವೀದ ಸಾಯವರೆಗೂ ರಾಜನೇ ಆಗಿದ್ದಂತೆ, ಮತ್ತೆ ದೇವರು ಅವನ ಬಿಟ್ಟಿಲ್ವಂತೆ, ದೇವರು ಅವನ ಕೈಲಿ ಹಿಡ್ಕೊಂಡಿದ್ರಂತ. ಇದು ಒಳ್ಳೆ ಕುಂಬಾರನು, ಇದು ಒಳ್ಳೆ ಕುಂಬಾರನು, ಒಳ್ಳೆ ಕುಂಬಾರನ ಕೈಗಳಿಂದ ರೂಪಿಸಲ್ಪಟ್ಟ ಪಾತ್ರೆಗಳಿವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ದಾವೀದ ನೆನ್ಸ್ಕೊಂಡಿಲ್ಲ ಯಾವತ್ತೂ ಕೂಡ, ಅಯ್ಯೋ ದೇವ್ರು ನನ್ನ ಕೈ ಬಿಟ್ಬಿಟ್ಟಿದ್ದಾರೆ, ನನ್ನ ಮರ್ತೋಗಿದ್ದಾರೆ ಅಂತ. ಇಲ್ಲಿ ವಾಕ್ಯ ಹೇಳ್ತದೆ, ಇಲ್ಲ ಚಿಯೋನ್ ನಗರಿಯೇ, ಯೆಹೋವನನ್ನು ನನ್ನ ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದೇನೆ ಅಲ್ಲ ಅಂದುಕೊಳ್ತೀಯಾ? ಇಲ್ಲ ಇಲ್ಲ ಇಲ್ಲ, ಅವನು ನಿನ್ನ ಕೈ ಬಿಟ್ಟಿಲ್ಲ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕುಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲೇ ಇವೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯ ಓದ್ರಿ. ನಗರಿಯಾದರೂ 15ನೇ ವಾಕ್ಯ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ, ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆಯತ್ತಾಳು, ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. ಈಗೋ ನನ್ನ ಅಂಗೈಗಳಲ್ಲಿ ನಿನ್ನ. ದೇವ್ರು ಹೇಳ್ತಾ ಇದಾರೆ, ನೀನ್ ಎಣಿಸ್ಕೊಂಡಿದ್ಯಲ್ಲ, ದೇವ್ರು ನನ್ನ ಮರೆತು ಬಿಟ್ಬಿಟ್ಟಿದ್ದಾರೆ, ಕೈ ಬಿಟ್ಬಿಟ್ಟಿದ್ದಾರೆ, ನನ್ನ ಹತ್ರ ಇಲ್ಲ, ನನ್ನ ಸಂಗಡ ಇಲ್ಲ, ನಾನು ದ್ರೋಹಿ ಆಗಿದ್ದೀನಿ, ನಾನು ದೂರ ಮಾಡ್ಬಿಟ್ಟಿದ್ದೆ ದೇವ್ರು ಅಂತ. ಇಲ್ಲ 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 ಇಲ್ಲ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನ ಚಿತ್ರಿಸಿದ್ದೇನೆ, ರೂಪಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರುಗಡೆ ಇದೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೈಯಲ್ಲಿ, ದೇವರ ಕೈಯಿಂದ ನಾವು ಬಿಟ್ಟು ದೂರ ಹೋಗಿದ್ರೆ ದೇವರು ಹೇಳ್ತಾ ಇದ್ದಾರೆ, ಅವನ ಕೈಗೆ ಮತ್ತೆ ಸಿಕ್ಕು ನೀನು, ಅವನ ಕೈ ಒಳಗಡೆ ಮತ್ತೆ ಬಂದ್ಬಿಡು ನೀನು. ಒಳ್ಳೆ ಕುಂಬಾರನಾಗಿದ್ದಾನೆ, ಅವನು ಮತ್ತೆ ರೂಪಿಸ್ತಾನೆ, ಅವನು ರೂಪಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಕೊನೆಯದಾಗಿ ಎದ್ದು ನಿಂತುಕೊಂಡು ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ನಾವೆಲ್ಲರೂ ಕರ್ತನ ಪಾದಪೀಠದಲ್ಲಿ ಎದ್ದು ನಿಂತುಕೊಳ್ಳೋಣ. ನಮ್ಮ ದೇವರು ಒಳ್ಳೆ ಕುಂಬಾರನಾಗಿದ್ದಾನೆ, ಅವನು ಮರೆತು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಒಪ್ಪಿಸಿಕೊಟ್ರಿ. ಒಂದು ವೇಳೆ ದೇವರ ಕರವನ್ನು ಬಿಟ್ಟು ದೂರ ಹೋಗ್ಬಿಟ್ಟಿದ್ರೆ, ದೇವರಿಂದ ಒಡೆಯಲ್ಪಟ್ಬಿಟ್ಟಿದ್ರೆ, ಒಂದು ವೇಳೆ ಈ ಪಾತ್ರೆ ಆಗಿರುವ ನೀನು ಒಡೆದೋಗಿದ್ರೆ, ದೇವ್ರಿಗೆ ಒಪ್ಪಿಸ್ಕೊಟ್ಟು ಹೇಳಿ, ದೇವ್ರು ನಾನು ಒಡೆದೋಗಿದ್ದೇನೆ, ನಾನು ಒಡೆದೋಗಿರೋ ಪಾತ್ರೆ ಆಗಿದ್ದೇನೆ, ಏನಕ್ಕೂ ಕಣ್ಣಿಗೆ ಬಾರದೆ ಪ್ರಯೋಜನಕ್ಕೆ ಬಾರದೆ ಇರುವ ಹಾಗೆ ಒಡೆದೋಗ್ಬಿಟ್ಟಿದ್ದೇನೆ. ಅಯ್ಯ, ನಾನು ಮತ್ತೆ ನಿಮ್ಮ ಕರಗಳಲ್ಲಿ ಬರೋಕ್ಕೆ ಇಷ್ಟಪಡ್ತೀನಿ, ಮತ್ತೆ ನಿಮ್ಮ ಕರಗಳಲ್ಲಿ ನಾನು ಹಿಡಿಯಲ್ಪಡ್ಲಿಕ್ಕೆ ಇಷ್ಟಪಡ್ತೀನಿ, ಮತ್ತೆ ನಾನು ಮನ ತಿರುಗಿ ಪಾಶ್ಚಾತ್ತಾಪ ಪಟ್ಟು, ದೇವರೇ ನಾನು ನಿಮ್ಮ ಕೈಗಳಿಗೆ ಮಾತ್ರ ಬರ್ತೀನಪ್ಪ, ನಾನು ಮತ್ತೆ ರೂಪಿಸಪ್ಪ, ಸುಂದರ ಕಿರೀಟವಾಗಿ ಮಾರ್ಪಡಿಸಪ್ಪ, ಸುಂದರ ಕಿರೀಟವಾಗಿ ಮಾರ್ಪಡಿಸು ದೇವರೇ. ಆಗದು, ಸಾಧ್ಯವಾಗದು, ನಿನ್ನ ಆಗಲಿ ಏನು ಮಾಡಲು, ಆಗದು, ಸಾಧ್ಯವಾಗದು, ಏಸಯ್ಯ ಆಗದು, ಸಾಧ್ಯವಾಗದು, ಆಗದು, ಸಾಧ್ಯವಾಗದು, ನಿನ್ನ ಆಗಲಿ ಏನು ಮಾಡಲು, ಆಗದು, ಸಾಧ್ಯವಾಗದು, ಏಸಯ್ಯ ಆಗದು, ಸಾಧ್ಯವಾಗದು.
ದ್ರಾಕ್ಷಿ ಗಿಡವೇ ನಿನ್ ಬಳ್ಳಿಯುನಾ, ದ್ರಾಕ್ಷ ಗಿಡವೇ ನಿನ್ ಬಳ್ಳಿಯುನಾ, ನಿನ್ನಲ್ಲಿ ನೆಲೆಸಿ ನಿನಗಾಗಿ ಹರಡಿ ಏರಳ ಫಲ ಕೊಡುವೆ. ನಿನ್ನಲ್ಲಿ ನೆಲೆಸಿ ನಿನಗಾಗಿ ಹರಡಿ ಏರಳ ಫಲ ಕೊಡುವೆ. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು యేసయ్య, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು యేసయ్య, ಆಗದು ಸಾಧ್ಯವಾಗದು. ಮಣ್ಣೊಂದಿಗೆ ನಾ ಬೆರೆತಿರುವೆ, ಮಣ್ಣೊಂದಿಗೆ ನಾ ಬೆರೆತಿರುವೆ, ನಿನ್ ವಾಕ್ಯದಿಂದ ನನ್ನನ್ನು ಈಗಲೇ ಉಜ್ಜೀವಿಸ ಮಾಡಯ್ಯ. ನಿನ್ ವಾಕ್ಯದಿಂದ ನನ್ನನ್ನು ಈಗಲೇ ಉಜ್ಜೀವಿಸ ಮಾಡಯ್ಯ. ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು, ಆಗದು ಸಾಧ್ಯವಾಗದು యేసయ్య, ಆಗದು ಸಾಧ್ಯವಾಗದು, ಆಗದು ಸಾಧ್ಯವಾಗದು ನಿನ್ನ ಆಗಲಿ ಏನು ಮಾಡಲು.